ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವಿದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್. ಎರಡೂ ಗುಣಗಳು ಒಂದರಲ್ಲಿ. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಇದೆರಡೂ ಕೂಡ ಒಂದರಲ್ಲೇ ಇದೆ. ಅದರಲ್ಲೂ ಕೇವಲ ₹2. ಹಾಗಾಗಿ ಒಮ್ಮೆ ತಪ್ಪದೆ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಬಹಳ ವಿಶೇಷವಾಗಿ ಭೀಮಾ ಜ್ಯುವೆಲರ್ಸ್. ಇನ್ನು ಇವತ್ತು ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ, ಭಗವಾನ್ ಶ್ರೀ ವಿಷ್ಣು ಪರಮಾತ್ಮನನ್ನು ಆರಾಧನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಏನು ಗುರುಗಳೇ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ತಾವು ಕೇಳ್ಬೋದು. ಪ್ರತಿನಿತ್ಯವೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಸಂತೋಷದಿಂದ, ನೆಮ್ಮದಿಯಿಂದ, ಶಾಂತಿಯಿಂದ, ಏನೇ ಸಮಸ್ಯೆ ಇರಲಿ, ಏನೇ ನೋವಿರಲಿ, ನಲಿವಿರಲಿ, ಸಂಕಷ್ಟಗಳಿರಲಿ, ಇದೆಲ್ಲವನ್ನೂ ಕೂಡ ಪಕ್ಕದಲ್ಲಿಟ್ಟು ನಾನು ಮಾಡೋ ಕೆಲಸಕ್ಕೊಂದು ಗೌರವವನ್ನು ಕೊಟ್ಟು ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸವನ್ನು ಸಂತೋಷವಾಗಿ ಖುಷಿಯಾಗಿ ನಗನಗ್ತಾ ಪ್ರಾರಂಭವನ್ನು ಮಾಡಿದ್ರೆ ಅವತ್ತಿಡೀ ದಿನ ನಮ್ಮ ಈ ಒಂದು ಆಲೋಚನೆ ಆಗಿರ್ಬೋದು, ನಮ್ಮ ಈ ಒಂದು ಮೂಡೆಂಬತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದೂ ಕೂಡ ಸಂತೋಷವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಒಂದಿಷ್ಟು ಉತ್ತೇಜನ ಸಿಗ್ತಕ್ಕಂಥದ್ದಿರುತ್ತೆ. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾನು ಈ ಕೆಲಸವನ್ನು ಬಹಳ ಸರಾಗವಾಗಿ ನಾನು ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಛಲ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಆ ನೋವು, ನಲಿವು, ನೆಗೆಟಿವಿಟಿ ಇದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಪಾಸಿಟಿವಿಟಿ ತುಂಬತಕ್ಕಂಥದ್ದಿರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಗುರುಗಳೇ ಯಾಕೋ ನನ್ನ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಾ ಇಲ್ಲ, ಬೆಳಗ್ಗೆಯಿಂದನೇ ಏನೋ ಒಂದು ರೀತಿಯ ಸಮಸ್ಯೆ ಅಂತ ಹೇಳಿ. ತಮ್ಮೆಲ್ಲರಿಗೂ ಒಂದು ಕಿವಿ ಮಾತು, ಆದಷ್ಟು ತಾವು ಮಾಡೋ ಕೆಲಸ ಯಾವುದೇ ಇರಲಿ, ನಗನಗತಾ ತಾವು ನಗತಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸಂತೋಷ ಪಡಿಸ್ತಾ ಆ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಿ, ನಿಜಕ್ಕೂ ಅವತ್ತಿನ ದಿನ ಎಲ್ಲವೂ ಕೂಡ ಸುಖಮಯವಾಗಿರುತ್ತೆ, ಸಂತೋಷವಾಗಿರುತ್ತೆ. ಯಾವುದೋ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು, ನೋವನ್ನು ಮನಸ್ಸಿನಲ್ಲಿಟ್ಕೊಂಡು ತಾವು ಮಾಡೋ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲೇ ಕುಂಠಿತವಾಗ್ತಕ್ಕಂಥದ್ದಿರುತ್ತೆ. ಒಂದಿಷ್ಟು ಶಾಸ್ತ್ರ ಪ್ರಕಾರನೂ ಹೌದು, ಒಂದಿಷ್ಟು ವಿಜ್ಞಾನದ ಪ್ರಕಾರನೂ ಕೂಡ ಹೌದು, ಒಂದಿಷ್ಟು ನಿಮ್ಮ ಮನಸ್ಸಿನ ಪ್ರಕಾರನೂ ಕೂಡ ಹೌದು.
ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ ಯಾವ ಒಂದು ಆಲೋಚನೆಯಲ್ಲಿರುತ್ತೋ ನಿಮ್ಮ ಜೀವನವೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸ, ಕಾಯಕ, ಪ್ರತಿಯೊಂದು ಕ್ಷಣವನ್ನು ಕೂಡ ನಗನಗ್ತಾ ಅನುಭವಿಸೋಣ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನಂತ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನ, ನಮ್ಮ ಪ್ರೀತಿಯ ಗುರುಗಳನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಭ ರಾಮಚಂದ್ರ ಸ್ವಾಮಿನೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಗೌರೀನ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಭ್ಯೋ ಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ. ವಂದೇ ಪುಸ್ತಕವಾಸಮಂಕುಶಿಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಗಣಾಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ, ಲಲಿತಾಯ ನಮಃ, ಶ್ರೀಲಲಿತಾ ರಾಜರಾಜೇಶ್ವರಿಯೇ ನಮಃ, ರಾಜ್ಯದಾಯಿನೇ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿಸ್ವರೂಪಿಣಿನೇ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಮಾಘ ಆಯಿತು, ಪಾಲ್ಗುಣ. ಮಾಘ ಪಾಲ್ಗುಣ ವಿಶೇಷವಾಗಿರತಕ್ಕಂತಹ ಮಾಸಗಳೇ. ಪ್ರತಿಯೊಂದು ವಿಚಾರಗಳಲ್ಲೂ ಪ್ರತಿ ಮಾಘ ಅಂದರೆ ಒಂದೊಂದು ಮಾಸಕ್ಕೆ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ. ಹಾಗೆ ಮಾಘ ಮಾಸ ಒಂದಾದರೆ ಪಾಲ್ಗುಣ ಮಾಸ ಮತ್ತೊಂದು. ಹಾಗೆ ಮಾಸಗಳಲ್ಲಿ ಒಂದೊಂದು ಮಾಸಕ್ಕೂ ಶ್ರಾವಣಕ್ಕೆ ಒಂದು ವಿಶೇಷತೆ ಇರುತ್ತೆ, ಭಾದ್ರಪದಕ್ಕೆ ಒಂದು ವಿಶೇಷ ಇರುತ್ತೆ. ಪ್ರತಿ ಮಾಸಗಳಲ್ಲೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅಂಶಗಳು ಹಾಕ್ತಾ ಹೋಗುತ್ತೆ. ಆದರೆ ಹಾಕುವ ಪ್ರತಿ ಹೆಜ್ಜೆ ಧರ್ಮ ಮಾರ್ಗದಲ್ಲಿದ್ದು ಸಾಧ್ಯವಾದಷ್ಟು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹದ್ದು. ನಾವು ಜನನ ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ, ಆದರೆ ಜನಾರ್ದನನ್ನು ಮೆಚ್ಚಿಸಬೇಕು. ಜನಾರ್ದನನ್ನು ಮೆಚ್ಚಿಸಿ ನಮ್ಮ ಕಾಯಕವನ್ನು ಮುಂದುವರೆಸಿದ್ರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಯಕವಾಗುತ್ತೆ. ಅಂತಹ ಅದ್ಭುತವಾದಂತಹ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಆರಾಧ್ಯ ದೇವತೆ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸು ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವಂತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಸರ್ವೇಶ್ವರಿ ಸರ್ವತೋಭದ್ರವಾಸಿನಿ ನಮಸ್ತೆ ಮಹಾಲಕ್ಷ್ಮಿ ಮಹೇಶ್ವರಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 3/3/2025 ಸೋಮವಾರ. ಇವತ್ತು ಚತುರ್ಥಿ ಇರತಕ್ಕಂಥದ್ದು, ರೇವತಿ ನಕ್ಷತ್ರ ಮಹಾನಕ್ಷತ್ರವಾಗಿದೆ. ಹಾಗೆ ಪಾಲ್ಗುಣ ಮಾಸ, ಮಾಘ ಪಾಲ್ಗುಣ. ಪಾಲ್ಗುಣ ಮಾಸ ಬಂದಾಯಿತು, ಮಾಘ ಮಾಸ ಆಯಿತು. ಆದರೆ ಮಾಘ ಮಾಸದಷ್ಟು ವಿಶೇಷ ಪಾಲ್ಗುಣ ಮಾಸನ ಹಾಗೆ ತಗೊಂಡಾಗ ಮಾಘ ಮಾಸವೇ ಬಹಳ ವಿಶೇಷ. ಅದಕ್ಕೋಸ್ಕರ ಮಾಘ ಮಾಸದ ಮುಹೂರ್ತಗಳಿಗೋಸ್ಕರ ವರ್ಷವೆಲ್ಲ ಕಾತುರದಿಂದ ಕಾಯುವಂತಹದ್ದು ಸಾಕಷ್ಟು ಜನ. ಇನ್ನು ಮಾಘದಷ್ಟು ಪಾಲ್ಗುಣ ಅಂದರೆ ಅದು ಸಾಧ್ಯವಿಲ್ಲ. ಆದರೆ ಮಾಘ ಮಾಸದಲ್ಲಿರುವಂಥ ಮುಹೂರ್ತ ಬಲದ ಅರ್ಧ ಭಾಗದ ಶಕ್ತಿ ಪಾಲ್ಗುಣ ಮಾಸದಲ್ಲಿದೆ. ಹಾಗಾಗಿ ಪಾಲ್ಗುಣ ಮಾಸದಲ್ಲೂ ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ,
ಹಾಗೆ ಪ್ರತಿಷ್ಠಾಪನೆಗಳು, ದೇವತಾರ್ಚನೆಗಳು, ದೇವರ ಪೂಜೆ ಎಲ್ಲವೂ ಸಹಿತ ನಡೆಯುತ್ತೆ. ಆದರೆ ನಿಮ್ಮಗಳ ಕೆಲಸ ಕಾರ್ಯಗಳಲ್ಲಿ ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತು ಮಹಾನಕ್ಷತ್ರವಿದೆ. ಮಹಾನಕ್ಷತ್ರ ಇವತ್ತಿದ್ದರೂ ಇವತ್ತು ಯಾರೆಲ್ಲ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ನಿಮ್ಮ ಆ ಸಂಕಲ್ಪಗಳು ಎಷ್ಟು ಸುದ್ದಿ ಆಗುತ್ತೆ, ಯಾವ್ಯಾವ ರಾಶಿಗಳವರಿಗೆ ಏನೆಲ್ಲ ಫಲಾಫಲಗಳಿರಬಹುದು, ಬನ್ನಿ ಆ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಇನ್ನು ರಾಶಿಗಳಲ್ಲಿ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಮತ್ತು ಸಾಂಬ ಸದಾಶಿವನ ಆರಾಧನೆ ಆದ ನಂತರ ರಾಶಿ ಬಲದತ್ತ ಪಯಣವನ್ನು ಬೆಳೆಸುವಂಥದ್ದು. ಯಾಕೆಂದರೆ ಒಂದೊಂದು ರಾಶಿಗಳಲ್ಲೂ ಲಾಭ ನಷ್ಟಗಳೆಂಬತಕ್ಕಂಥದ್ದು ಇರುತ್ತೆ. ಅವರವರ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅವರ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಲಾಭ ನಷ್ಟವನ್ನು ಗಮನಿಸಿ ಅಲ್ಲಿರುವಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಅವತ್ತಿಗೆ ತಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಅದ್ಭುತವಾದಂತಹ ಒಂದು ಚಿಂತನೆಯೇ ಈ ರಾಶಿಫಲ. ಇತ್ತೀಚಿನ ದಿನಗಳಲ್ಲಿ ರಾಶಿಫಲವನ್ನು ಬಹಳ ಬೇಗ ನಾವು ತಗೊಳ್ತಾ ಇದ್ದೀವಿ. ಉದ್ದೇಶ ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಕ್ಕೆ ಇದು ಅನುಗುಣವಾಗಿರಲಿ ಅಂತ. ಅದಕ್ಕೋಸ್ಕರ ಯಾರೆಲ್ಲ ರಾಶಿಫಲವನ್ನು ಹಿಂದೆ ತಡವಾಗಿ ಹೇಳ್ತಾ ಇದ್ವಲ್ಲ ಅದನ್ನು ನಿಮ್ಮ ಮನಸ್ಸಲ್ಲಿಟ್ಕೊಂಡಿದ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ತಾವು ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ತಾವು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಜೀ ಕನ್ನಡದ ಮಹರ್ಷಿವಾಣಿ ಕಾರ್ಯಕ್ರಮ ರಾಶಿಫಲ ಬೆಳಗ್ಗೆ ಬೇಗ ಪ್ರಾರಂಭ ಆಗ್ತಾ ಇದೆ ಎಂಬತಕ್ಕಂಥ ಒಂದು ಕಿವಿ ಮಾತನ್ನು ದಯವಿಟ್ಟು ಎಲ್ಲರಿಗೂ ತಿಳಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಭಗವಂತನ ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸ್ತಾ ಇದ್ದೇವೆ. ಎಲ್ಲರೂ ಸಹಿತ ರಾಶಿಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ನಿಮ್ಮ ಕುಲದೇವರನ್ನೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಶಿಫಲವನ್ನು ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರಿತು ತಾವು ಹಾಕಬೇಕಾಗಿರುವಂಥ ಹೆಜ್ಜೆಯ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು ಅವರು ಹೇಳುವ ಮಾತನ್ನು ತಾವು ಆಲಿಸಬೇಕಾಗಿದೆ. ಯಾಕೆಂದರೆ ಇವತ್ತು ಎಲ್ಲವೂ ಸಹಿತ ನಿಮ್ಮಂತೆ ನಡೀತಕ್ಕಂಥದ್ದಲ್ಲ. ಎಲ್ಲವೂ ತಾವು ಅಂದುಕೊಂಡಷ್ಟು ವೇಗವಾಗಿ ಮುಂದೆ ಹೋಗ್ತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲೇ ಸ್ವಲ್ಪ ಮಂದಗತಿ, ಮನಸ್ಸಿಗೊಂದಷ್ಟು ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಯಾವುದೋ ಒಂದಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬಿಕೊಂಡು ಇಲ್ಲದ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇಂತಹ ಪರಿಸ್ಥಿತಿನಲ್ಲೇ ಧೈರ್ಯ ತಂದ್ಕೊಳ್ಬೇಕು. ಹೆಚ್ಚಿನ ಯಶಸ್ಸಿನ ಬಗ್ಗೆ ಆಲೋಚನೆ ಮಾಡಬೇಕು. ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯಬೇಕು. ಹಾಗೆ ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು? ಗುರು ಹಿರಿಯರ ಅನುಗ್ರಹದಂತಿರಬೇಕು. ಹಾಗೆ ಮೇಷರಾಶಿಯವರು ಇವತ್ತಿನ ದಿವಸ ತಪ್ಪದೀರ ಒಂದು ಚಿಟಿಗೆ ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ತೊಗರಿ ಮತ್ತು ಉದ್ದು ಎರಡನ್ನೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ಎಲ್ಲಾದರೂ ಕಪ್ಪು ಬಣ್ಣದ ಶ್ವಾನ ಇದ್ದರೆ, ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನ ಇದ್ದರೆ ಒಂದು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ. ನಿಮಗೇನೂ ಕೈಲಿ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೂ ಆ ಕಪ್ಪು ಬಣ್ಣದ ಶ್ವಾನವನ್ನು ಒಮ್ಮೆ ಕಣ್ತುಂಬ ನೋಡುವಂಥದ್ದು, ಕಾಳಭೈರವನ್ನು ಪ್ರಾರ್ಥನೆ ಮಾಡುವಂಥದ್ದು. ಈ ಕಾಯಕವನ್ನು ಮಾಡಿದ್ರೆ ಮೇಷರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಕಳೆದ ಒಂದೆರಡು ದಿನಗಳಿಂದ ನಿಮ್ಮ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲವಷ್ಟು ಅರಿವಾಗದಂಥ ರೀತಿ ಕೆಲವು ಸಿಕ್ಕುಗಳು ಸಿಕ್ಕಾಕೊಳ್ತಾ ಇದ್ದೀರಿ. ನೀವು ಆ ತಪ್ಪು ಮಾಡಿದ್ದೀರೋ ಇಲ್ವೋ, ಅಥವಾ ನಿಮಗೆ ಅದರ ಬಗ್ಗೆ ಅರಿವಿದೆಯೋ ಇಲ್ವೋ, ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮಗೆ ಗೊತ್ತಿಲ್ಲದಂಥ ಒಂದು ನೆಗೆಟಿವಿಟಿ ಪಾಸ್ ಆಗ್ತಾ ಇದೆ. ಇದು ಇನ್ನೂ 4 ರಿಂದ 6 ದಿನಗಳ ಕಾಲ ಇಂತಹದ್ದೊಂದು ಸಮಸ್ಯೆ ವೃಷಭ ರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ. ವೃಷಭ ರಾಶಿಯವರು ಯಾವ ತೊಂದರೆ ತಾಪತ್ರೆ ಇಲ್ಲ, ನೆಮ್ಮದಿಯಾಗಿದ್ದೀವಿ, ಏನೋ ನಮ್ಮನ್ನು ಭಗವಂತ ಕಾಪಾಡ್ತಿದ್ದಾನೆ, ಅಥವಾ ನಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ಇದೆ ಅಂತಕ್ಕಂಥ ಚಿಂತನೆ ನಿಮಗಿದ್ದರೂ ನಿಮಗೆ ಅರಿವಿಲ್ಲದಂಥ ರೀತಿ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುವಂಥದ್ದು ಕಂಡುಬರ್ತಿದೆ. ಬಹಳ ಜೋಪಾನ ಇರಲಿ. ಆದರೆ ಇಂತಹ ಪರಿಸ್ಥಿತಿನಲ್ಲಿ ನೀವು ಮೊದಲು ಮಾಡಬೇಕಾದ್ದು ದಕ್ಷಿಣಾಭಿಮುಖವಾಗಿ ನಿಂತುಕೊಂಡು ತ್ರಾಂಬಕೇಶ್ವರನ ಮಹಾಮೃತ್ಯುಂಜಯನ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಬೇಕು. ಎರಡನೇದು, ಮನೆಯಿಂದ ಆಚೆ ಹೊರಡುವಾಗ ತಪ್ಪದೀರ ಇದನ್ನು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಉತ್ತರಾಭಿಮುಖವಾಗಿ ನಿಂತು ಅಂಗೈಯಲ್ಲಿ ಹಾಕ್ಕೊಂಡು ನೀರನ್ನು ಅದರಲ್ಲಿ ಹಾಕಿ ಅರಿಶಿಣದ ನೀರಾಗಿ ಮಾಡಿಕೊಂಡು ಒಮ್ಮೆ ದೃಷ್ಟಿ ತೆಗೆದು ಹಸಿರು ಗಿಡಕ್ಕೆ ಹಾಕಿ ನಂತರ ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ.
ಅರಿಶಿಣದ ನೀರಿನ ದೃಷ್ಟಿ ಆದ ನಂತರ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಂದೆಯವರು ಊರಲ್ಲಿದ್ದಾರೋ ಎಲ್ಲೋ ಇದ್ದಾರೋ ಆಗ್ತಾ ಇಲ್ಲ ಈ ಪರಿಸ್ಥಿತಿ ಅಂದರೆ ತಂದೆಯನ್ನು ಮನಸಾರ ಪ್ರಾರ್ಥನೆ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಅವ್ರನ್ನ ತಂದುಕೊಂಡು ಅವ್ರ ಆಶೀರ್ವಾದ ಬೇಕು ಅಂತ ಅಪೇಕ್ಷೆ ಪಡೆದು ತದನಂತರ ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡಿ. ಖಂಡಿತ ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಿ. ಆದರೂ ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ದೇನೆ, ವೃಷಭ ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳ ಸೇರ್ಮಾಲೆ ಕಾಣ್ತಾ ಇದೆ. ಭಾಳ ಜೋಪಾನ ಇರಲಿ. ಯಾವುದೇ ವಿಚಾರ ಇರಲಿ, ಮಾತು ಕತೆ ವ್ಯವಹಾರ ಏನು ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಎಲ್ಲವನ್ನೂ ಒಳಿತನ್ನಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಅನುಗ್ರಹದಿಂದಲೂ ಕಾರ್ಯಸಿದ್ಧಿ ಆಗುತ್ತೆ. ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದರೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಆದರೆ ಕೆಲವಷ್ಟು ವಿಚಾರಗಳು ಬಹಳ ಕುಂಠಿತವಾಗ್ತಾ ಇರುತ್ತೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತಾವು ಹಾಕುವಂಥ ಪ್ರತಿಯೊಂದು ಹೆಜ್ಜೆಯ ನಿಲುವು ಅದನ್ನು ಯೋಚನೆ ಮಾಡಿ ಹಾಕಬೇಕಾಗತ್ತೆ. ಇವತ್ತು ಕೆಲವಷ್ಟು ಸಮಸ್ಯೆಗಳು ಹೆಗಲೇರುವಂಥ ಪರಿಸ್ಥಿತಿ ಇದೆ. ನೀವಾಗಲಿ, ನಿಮ್ಮ ಪರಿಸರ ಆಗಲಿ, ನಿಮ್ಮ ಕುಟುಂಬ ಆಗಲಿ ಅಥವಾ ನಿಮ್ಮ ಆತ್ಮೀಯರಾಗಲಿ ಎಲ್ಲರಲ್ಲಿ ಯಾರೊಬ್ಬರಲ್ಲಿ ಮಾತಾಡಬೇಕಾದ್ರೂ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಕಿರಿಕಿರಿ ಅನಿಸೋವಂಥದ್ದು, ಮನಸ್ಸು ಸಮಾಧಾನ ಇಲ್ದಿರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ನೀವು ಅಂದುಕೊಂಡು ಆಲೋಚನೆ ಮಾಡೋದು ಒಂದು, ಅಲ್ಲಿ ಆಗೋದು ಮತ್ತೊಂದು. ನಿಮ್ಮ ವ್ಯವಹಾರಗಳು ನಡಿಬೇಕಾಗಿರೋ ರೀತಿ ಒಂದು, ಆದರೆ ಹಾಕ್ತಾ ಇರೋ ಹೆಜ್ಜೆನೆಲ್ಲದರೂ ಎಲ್ಲೋ ಒಂದು ಅಡಚಣೆಗಳಾಗ್ತಾ ಇರುತ್ತೆ. ಹೀಗೆ ಅಚಾತುರ್ಯಗಳಾಗುವಂಥ, ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥ ಪರಿಸ್ಥಿತಿಗಳೇ ಸಾಕಷ್ಟು. ಆದ್ದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ್ನ ತಾವು ಶಿವನ್ನ ಪ್ರಾರ್ಥನೆ ಮಾಡಿ, ಹಾಗೆ ಶಿವಧ್ಯಾನವನ್ನು ಮಾಡ್ತಾ, ಈ ಶಿವಧ್ಯಾನ ಮಾಡುವಾಗ ಒಂದಷ್ಟು ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಡಿ. ಇದೇನೂ ಕೊಡಲಿಕ್ಕಾಗದಿದ್ದರೂ ಮನಸ್ಸಲ್ಲೊಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಸರ್ವಂ ಶಿವಮಯಂ, ಸೃಷ್ಟಿಯೇ ಶಿವ, ನಿನ್ನಿಂದ ಆದಮೇಲೆ ನಾನಿಲ್ಲೇನು ಮಾಡ್ತಕ್ಕಂಥದ್ದಲ್ಲ, ನಿನ್ನ ಆಜ್ಞೆಯಿಂದ ನಡಿಬೇಕಾಗಿದೆಪ್ಪ ಅಂಥೇಳಿ ಶಿವನ್ನ ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ. ಆದರೆ ಮನಸ್ಸಲ್ಲೊಂದು ಆತಂಕ ಇದೆ. ಮನಸ್ಸಲ್ಲೊಂದು ಆತಂಕ ಇದೆ, ಒಂದು ಭಯದ ಸನ್ನಿವೇಶ ಇದೆ. ಇವತ್ತಿನ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ತಪ್ಪದಿರ ಮೊದಲು ನೀವು ಮಾಡಬೇಕಾದ್ದು ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹಸಿರು ಎಲೆಗಳ ಮೇಲೆ ಒಂದಷ್ಟು ಅರಿಶಿಣವನ್ನು ಹಾಕಿ, ಹಸಿರು ಎಲೆಯ ಮೇಲೆ ಪಶ್ಚಿಮಾಭಿಮುಖವಾಗಿ ನಿಂತುಕೊಂಡು ಒಂದು ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಹಾಕಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ತದನಂತರ ಆಚೆ ಹೊರಡಿ. ಈಗ ಎಲ್ಲವೂ ಸಹಿತ ವೇಗವಾಗಿದೆ, ಅಪರೂಪವಾದಂತಹ ಕೆಲಸ ಆಗಬೇಕಾಗಿದೆ, ಒಂದು ಕಾರ್ಯಸಿದ್ಧಿ ಆಗುವಂಥ ಲಕ್ಷಣ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿ ನೀವು ಲಾಭವನ್ನು ಗಳಿಸಬೇಕಾಗಿದೆ. ಅದರ ಮಧ್ಯದಲ್ಲಿ ಒಂದು ಸಣ್ಣ ಗಂಡಾಂತರವೂ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಸಮಸ್ಯೆಗಳಿಂದ ಬೇಗ ಮುಕ್ತರಾಗ್ಬೋದು. ಇದರ ಜೊತೆಗೆ ಸಾಧ್ಯವಾದರೆ ಒಂದು ಶ್ವೇತವರ್ಣದ ಒಂದು ಕರ್ಚೀಫ್ ಇಟ್ಕೊಳ್ಳಿ, ಬಿಳಿಯ ಬಣ್ಣದ ಒಂದು ಕರವಸ್ತ್ರವನ್ನು ಇಟ್ಕೊಂಡು ಆ ಕರವಸ್ತ್ರದಲ್ಲಿ ಒಂದು ಏಲಕ್ಕಿ ಇಡಿ. ಬಿಳಿಯ ಬಣ್ಣದ ಕರವಸ್ತ್ರ, ಅದರಲ್ಲಿ ಒಂದು ಸುಗಂಧ ದ್ರವ್ಯವಾಗಿರ್ತಕ್ಕಂಥ ಏಲಕ್ಕಿ, ಒಂದು ಏಲಕ್ಕಿಯನ್ನು ಕಟ್ಕೊಂಡು ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ನಿಮ್ಮ ಸುತ್ತಮುತ್ತ ಬರ್ತಕ್ಕಂತಹ ನೆಗೆಟಿವಿಟಿ ಏನಿದೆ, ನಿಮ್ಮ ಸುತ್ತಮುತ್ತ ನಿಮಗೆ ಆಗದಿರತಕ್ಕಂಥವರು ನಿಮ್ಮ ಕೆಲಸಗಳ ಬಗ್ಗೆ ಒಂದಷ್ಟು ವಿಘ್ನಗಳ ಮಾಡ್ತಕ್ಕಂಥದ್ದು, ನೆಗೆಟಿವ್ ಮಾತಾಡ್ತಕ್ಕಂಥದ್ದು, ನಿಮ್ಮ ಬಗ್ಗೆ ಬೇರೊಂದು ಕಡೆ ಬೇರೊಂದು ಥರ ಮಾತಾಡ್ತಕ್ಕಂಥದ್ದು, ಅದು ನಿಮ್ಮ ಪರಿಸರದಲ್ಲಿ ಅದು ನಿಮಗೆ ತೊಂದರೆ ಆಗುವಂಥ ಲಕ್ಷಣಗಳು ಇವತ್ತಿರೋದ್ರಿಂದ ಈ ಪ್ರಕಾರವಾದಂತಹ ಒಂದಷ್ಟು ಸೆಕ್ಯೂರಿಟಿ ನೀವು ಇಟ್ಕೊಂಡ್ರೆ, ಈ ಪ್ರಕಾರವಾದಂಥ ಒಂದಷ್ಟು ವ್ಯವಸ್ಥೆಗಳು ನೀವು ಮಾಡಿಕೊಂಡ್ರೆ ಖಂಡಿತ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕ ಹಂತದಲ್ಲಿ ಭಾಳ ಜೋಶಾಗಿರ್ತೀರಿ. ಯಾವುದೇ ಕೆಲಸ ಆದರೂ ಅಂದುಕೊಂಡಿದ್ದನ್ನು ಮಾಡಬಲ್ಲೆ, ಮಾಡಿ ಮುಗಿಸ್ತೀನಿ ಎಂಬತಕ್ಕಂಥ ಹಠ ಇದೆ. ಆದರೆ ಅದರ ಜೊತೆಗೆ ಈ ಸಮಸ್ಯೆ ನಿಮ್ಮನ್ನು ಬಾಧಿಸೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ವೇಗ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಂಥ ರೀತಿ ಆಗ ವೇಗಕ್ಕೆ ಒಂದು ಕಡಿವಾಣ ಬೀಳುತ್ತೆ, ಅಂದರೆ ಸ್ಪೀಡ್ಗೆ ಒಂದು ಕಡಿವಾಣ ಬೀಳುತ್ತೆ. ಅದಾಗಬಾರ್ದು ಅಂದರೆ ಈ ತಂತ್ರಸಾರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು, ತಪ್ಪಿಲ್ಲ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಗೆ ಸರಿಯಾದಂಥವರ ಮಾರ್ಗದರ್ಶನದಿಂದ ಸರಿಯಾದ ಉಪಚಾರಗಳನ್ನು ತಗೊಳ್ಬೋದು. ಆದರೆ ಏನು ಮಾಡಬೇಕು ಅಂತ ನೀವು ಮುಂದೆ ಹೋಗ್ತಿರಲ್ಲ, ಹೋಗೋ ಸನ್ನಿವೇಶಕ್ಕೆ ಮತ್ತೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಆ ಸಮಸ್ಯೆಗಳಿಂದ ಬೇಗ ನೀವು ಸರಿಪಡಿಸ್ಕೊಳ್ಬೇಕು, ಸರಿಯಾದ ಸನ್ಮಾರ್ಗದತ್ತ ನಡಿಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾಗಿರುವ ನೀವು
ಒಂದಿಷ್ಟು ಅಸಮಾಧಾನಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರ ಮಾತನ್ನು ಹೇಳುವ ಎಲ್ಲರ ಮಾತನ್ನು ಆಲಿಸಿ, ಆದರೆ ನಿಮಗೆ ಸರಿ ಅನಿಸೋದನ್ನು ಮಾಡಿ. ಯಾಕೆಂದರೆ ಹೇಳುವವರ ಎಲ್ಲರ ಮಾತನ್ನು ಆಲಿಸಿದಾಗ ಎಲ್ಲರ ಮೂಗಿನಂತೆ ಒಬ್ಬ ವ್ಯಕ್ತಿ ನಡೆಯೋದು ಬಹಳ ಕಷ್ಟ. ಆದರೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಇದರ ಸಂಪೂರ್ಣ ಅರಿವಿದೆ. ಆದರೆ ತಗೊಳ್ಳುವ ನಿಲುವು ಆ ತೀರ್ಮಾನ ಇದೆಯಲ್ಲ, ಅದರಲ್ಲಿ ಮಾತ್ರ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಿ. ಜೊತೆಗೆ ಇವತ್ತಷ್ಟು ಜನ ಈ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ, ಸಿಂಹರಾಶಿಯವರಿಗೆ ಸೊಂಟ ಅಥವಾ ಮೊಣಕಾಲು ಇದು ಸ್ವಲ್ಪ ನೋವು ಬರೋ ಸಾಂದ್ರತೆ ಇದೆ. ಹಾಗೆ ವಯಸ್ಸಲ್ಲಿರ್ತಕ್ಕಂಥ ಯುವಕರಿಗೆ, ಯುವತಿಯರಿಗೆ ಒಂದಷ್ಟು ಸಣ್ಣ ಪುಟ್ಟ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಸ್ವಲ್ಪ ಘರ್ಷಣೆಗಳು, ಗಲಾಟೆನೋ, ಜಗಳಕ್ಕೂ ದಾರಿಯಾಗುವ ಮಟ್ಟಿಗಿದೆ. ಹಾಗೆ ಇಟ್ಟ ವಸ್ತು ಎಲ್ಲೋ ಇಟ್ಟು ಹುಡುಕಾಡೋದಕ್ಕೆ ಸಮಯ ವೇಸ್ಟ್ ಮಾಡ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ನೀವು ಸರಿಯಾಗಿ ಗಮನ ಕೊಡ್ತಿಲ್ಲ, ಸ್ವಲ್ಪ ದಯವಿಟ್ಟು ಗಮನ ಕೊಡಿ. ಅದರಲ್ಲೂ ಫಸ್ಟ್ PU ಮತ್ತು ಸೆಕೆಂಡ್ PU ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸಾಕಷ್ಟು ಕಿವಿ ಮಾತು. ಎಕ್ಸಾಮ್ ಪ್ರಾರಂಭ ಆಗಿದೆ, ಎಕ್ಸಾಮ್ ನಡೀತಾ ಇದೆ ಒಂದಷ್ಟು ಕಡೆ. ಹಾಗಾಗಿ ನಿಮ್ಮ ಜೀವನ ಅತ್ಯುತ್ತಮವಾಗಿರಲಿ, ಆದಷ್ಟು ತಾಳ್ಮೆ ಸಮಾಧಾನ ಇರಲಿ, ಆದಷ್ಟು ಓದೋದ್ರ ಕಡೆನೇ ಹೆಚ್ಚು ಗಮನ ಕೊಡಿ. ಇನ್ನು ಇನ್ನೊಂದು ವಿಚಾರ ಅಂದರೆ, ಸಿಂಹರಾಶಿಯವರು ಇವತ್ತು ಧರ್ಮ ಮಾರ್ಗದಲ್ಲಿ ನಡೆದು ಸಾಧ್ಯವಾದರೆ ಒಂದಷ್ಟು ಬಿಲ್ವಪತ್ರೆ, ಭಸ್ಮ, ರುದ್ರಾಕ್ಷಿ ಇಂಥದ್ದನ್ನು ಶಿವ ಸಾನ್ನಿಧ್ಯ ಕೊಟ್ಟು ಸರ್ವಂ ಶಿವಮಯಂ ಆ ಶಿವನ ಆರಾಧನೆ ಮಾಡೋದ್ರಿಂದ ಒಂದಷ್ಟು ಲಾಭವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಗಮನ ಇಲ್ದಿರ, ಸರಿಯಾದ ವ್ಯವಸ್ಥೆ ಇಲ್ದಿರ, ಸರಿಯಾದಂಥ ರೀತಿಯಲ್ಲಿ ಕೆಲವು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ಕಾಣದಿರ ಒಂದಷ್ಟು ಕುಂಠಿತವಾಗುವಂಥ ಪರಿಸ್ಥಿತಿ ಲಕ್ಷಣಗಳು ಕಾಣ್ತಾ ಇದೆ. ಆದರೆ ಆ ನಿಲುವು ಇದೆಯಲ್ಲ, ಆ ಗಟ್ಟಿ ಮನಸ್ಸು ಅಂತಕ್ಕಂಥದ್ದು, ದೃಢ ಸಂಕಲ್ಪ ಅಂತಕ್ಕಂಥದ್ದು, ನಾನು ಇವತ್ತಿಂಥದ್ದು ಮಾಡಲೇಬೇಕು, ಇದು ಮಾಡೇ ಮಾಡ್ತೇನೆ, ಇದರಿಂದಲೇ ನನಗೆ ಅನುಕೂಲ ಆಗಬೇಕು ಎಂಬತಕ್ಕಂಥದ್ದು, ಆ ದೃಢ ಸಂಕಲ್ಪ ಒಂದು ನಿಮ್ಮನ್ನು ಕಾರ್ಯಸಿದ್ಧಿ ಮಾಡುತ್ತೆ. ಹಾಗೆ ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆ ಮುಂದೆ ಹಾಕಬೇಕು. ನೀವು ಮನೆಯಿಂದ ಆಚೆಗೊಳ್ಳುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಾಕ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿ, ಹೆಸರು ಕಾಳು ಹೆಸರು ಬೇಳೆ ನೆನೆಯುವಷ್ಟು ನೀರನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕಿ. ಹಾಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅಥವಾ ಸುಗಂಧ ದ್ರವ್ಯವಾಗಿರ್ತಕ್ಕಂತಹ ಗಂಧವನ್ನು, ಸುಗಂಧ ಭರಿತವಾಗಿರ್ತಕ್ಕಂತಹ ಯಾವುದಾದ್ರೂ ದ್ರವ್ಯಗಳನ್ನು ಒಂದಿಷ್ಟು ವಸ್ತ್ರಕ್ಕೋ ಅಥವಾ ನಿಮ್ಮ ಕರವಸ್ತ್ರಕ್ಕೋ ಅಥವಾ ನಿಮ್ಮ ಬಟ್ಟೆಗೋ ಅದನ್ನು ತಾಗಿಸೋದ್ರಿಂದ, ಅಂದರೆ ನಿಮ್ಮ ದೇಹದಿಂದ ಹೊರಬರುವಂತಹ ಒಂದು ಸುವಾಸನೆ ಅಂತಲೂ ಏನು ಹೇಳ್ತಾರೆ, ಅದಕ್ಕೆ ದುರ್ಗಂಧ ಬರ್ದಿರ, ಆದಷ್ಟು ದೇಹದ ಮೇಲೆ ಬರುವಂಥ ಆ ದುರ್ಗಂಧದ ಪರಿಣಾಮದಿಂದ ಮತ್ತೊಂದು ಸಮಸ್ಯೆ ಎದುರಾಗ್ಬೋದು. ಮನುಷ್ಯನಿಗೆ ಎಲ್ಲರಿಗೂ ದುರ್ಗಂಧ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹಿತ ದೇಹದ ವಾಸನೆ ದುರ್ವಾಸನೆ ಆಗುವುದಿಲ್ಲ. ಕೆಲವಷ್ಟು ಜನಕ್ಕೆ ಕೆಲವಷ್ಟು ಗ್ರಹಸ್ಥಿತಿಗಳಲ್ಲಿ ವ್ಯತ್ಯಾಸ ಆದಾಗ ವ್ಯಕ್ತಿಯ ಆ ದೇಹದಿಂದ ಬರ್ತಕ್ಕಂಥ ದುರ್ಗಂಧದಿಂದ ನಿಮ್ಮ ಆರೋಗ್ಯ ಕೆಡುತ್ತೆ, ಪಕ್ಕದಲ್ಲಿರ್ತಕ್ಕಂಥವ್ರ ಮನಸ್ಥಿತಿ ಹಾಳಾಗುತ್ತೆ, ಜೊತೆಗೆ ಅದರಿಂದ ಬೇರೊಂದು ಥರ ಸಮಸ್ಯೆನೂ ಎದುರಾಗುತ್ತೆ. ಅದಕ್ಕಾಗಿ ಸುಗಂಧಭರಿತವಾಗಿರ್ತಕ್ಕಂತಹ ದ್ರವ್ಯಗಳನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯವರು ತಪ್ಪದಿರ, ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸ್ವಲ್ಪ ಸೆಂಟ್ ಅಂತ ಹೇಳ್ತಾರಲ್ಲ ಅಂಥದ್ದೊಂದು ಚೂರು ಮೈಗೆ ತಾಕಿಸೋದು ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಅಭಿವೃದ್ಧಿ ಪಡಿಸ್ಕೊಡುತ್ತೆ, ಮನಸ್ಸಿಗೂ ಶಾಂತಿ ನೆಮ್ಮದಿ ಸಿಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರ ಆಗುತ್ತೆ, ಮನಸ್ಸು ಬಹಳ ತಿಳಿಯಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ಗುರುಜಿರವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ ಗುರುಜಿರವರು. ಇನ್ನು ಈಗ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಗುರುಜಿ. ಜ್ಯೋತಿ ಅಂತ. ಸಂತೋಷ. ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟಿದೆ ಗುರುಜಿ. ಆಮೇಲೆ ಸಾಲದ್ದು ಬಹಳ ಪ್ರಾಬ್ಲಮ್ ಇದೆ. ಏನು ಕೆಲಸ ಮಾಡ್ತಾರೆ ಮನೆಯವರು? ನಮ್ಮ ಮನೆಯವರು ಸಿವಿಲ್ ಇಂಜಿನಿಯರ್ ಇದ್ದಾರೆ ಗುರುಜಿ. ಹಾಂ. ಅವ್ರು ಇದ್ದಾರೆ ಗುರುಜಿ, ಅವ್ರ ಕಡೆ ಕೊಡ್ತೀವಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏನು ತಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್, ಎಲ್ಲಿ ಕೆಲಸ ಮಾಡ್ತಿದ್ದೀರಿ? ಬಾಗಲಕೋಟೆನೇ ಮಾಡ್ತಿದ್ದೀರಾ? ಬಾಗಲಕೋಟೆ. ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಸಮಸ್ಯೆಗಳು ಇದು ಇವತ್ತು ನಿನ್ನೆ ಕೆಟ್ಟಿರ್ತಕ್ಕಂಥದ್ದಲ್ಲ. ಈಗಾಗಲೇ ಕಳೆದ 2 ವರ್ಷದಿಂದಲೂ ನೀವು ಅಭಿವೃದ್ಧಿಯನ್ನು ಕಾಣದಿರ, ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣದಿರ, ಕೆಲವು ಮಾನಸಿಕವಾದಂತಹ ಒತ್ತಡಗಳಿಗೆ ಸಿಲುಕೊಂಡ್ಬಿಟ್ಟಿದ್ದೀರಿ.
ಕೆಲವು ಜವಾಬ್ದಾರಿ ಇದೆ, ಜೊತೆಗೆ ಕೆಲವು ಮಾಡಿರ್ತಕ್ಕಂಥ ನಿಮಗೆ ಅರಿವಿಲ್ದಿರ ಮಾಡಿಕೊಂಡಿರ್ತಕ್ಕಂಥ ಕೆಲವು ತಪ್ಪು ಒಪ್ಪುಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಹಾಗಾಗಿ ನೀವು ಹಾಕುವಂಥ ಪ್ರತಿ ಹೆಜ್ಜೆಯಲ್ಲೂ ಅಡಚಣೆಗಳಿರ್ತಕ್ಕಂಥದ್ದು, ಅಲ್ಲಿ ಎಡವಟ್ಟಾಗ್ತಾ ಇರತಕ್ಕಂಥದ್ದು ಸಾಕಷ್ಟು ಇದೆ. ಆದಷ್ಟು ಬೇಗ ನೀವು ಮಾಡಬೇಕಾದ್ದು, ನಿಮ್ಮ ಗ್ರಹಸ್ಥಿತಿಗಳು ಸರಿ ಹೋಗಿ ನಿಮ್ಮ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಿ ಕೈ ಹಿಡಿಬೇಕಾದ್ರೆ ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ತೀರ್ಥ ಸ್ನಾನವನ್ನು ಆಚರಣೆ ಮಾಡಿ, ಅಲ್ಲಿಂದ ಒಂದು 9 ದಿವಸ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ ಆಗಲಿ ಅಥವಾ ತುಂಬೆ ಗಿಡ ಆಗಿರಲಿ ಅಥವಾ ಔದುಂಬರ ಆಗಿರಲಿ, ತುಂಬೆ, ಬಿಳಿ ಎಕ್ಕ, ಔದುಂಬರ ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲೂ ಪ್ರತಿ ದಿವಸ ಬೆಳಗ್ಗೆ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಆಗ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ದೂರ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ಜಾಕಾಯಿ ಅಥವಾ ಜಾಜಿಕಾಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ಮಿಶ್ರಣ ಮಾಡಿ ಹತ್ತಿರದಲ್ಲಿ ಹನುಮನ ಸಾನ್ನಿಧ್ಯಕ್ಕೆ ತೊಗೊಂಡೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಆ ಒಂದು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಚಿಟಿಗೆಯಷ್ಟು ಐಟಮ್ ಪದಾರ್ಥವನ್ನು, ಅಂದರೆ ಬಿಳಿ ಸಾಸಿವೆ ಮರಳ ಮಾತಂಗಿಯನ್ನು ಗಂಧ ಮಿಶ್ರಿತವಾಗಿರ್ತಕ್ಕಂಥದ್ದನ್ನು ತಾವು ದೃಷ್ಟಿ ತೆಗೆದು ಆಚೆ ಹಾಕ್ತಾ ಇದ್ದರೆ ಈ ಕರ್ಮಫಲಗಳು ದೂರ ಆಗುತ್ತೆ. ಆದಷ್ಟು ಬೇಗ 9 ರಿಂದ 11 ದಿವಸದಲ್ಲಿ ತುಂಬ ಬದಲಾವಣೆಯನ್ನು ತಾವು ಕಾಣ್ತೀರಿ. ಇದನ್ನು ಆದಷ್ಟು ಬೇಗ ಶುರು ಮಾಡಿ, ವ್ಯವಹಾರ ಸಹಿತ ನಿಮಗೆ ಇನ್ನಷ್ಟು ಕೈ ಹಿಡಿಯುತ್ತೆ. ಒಳ್ಳೆಯದಾಗಿ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಮಾನಸಿಕವಾದಂತಹ ಒಂದಷ್ಟು ಒತ್ತಡಗಳಿದೆ. ಕೆಲಸ ಕಾರ್ಯಗಳಲ್ಲಿ ಸುಭಿಕ್ಷವಾಗಿದ್ದರೂ ಒಂದು ಕಡೆಯಿಂದ ಪರವಾಗಿಲ್ಲಪ್ಪ ಅಂದರೆ ಮತ್ತೊಂದು ಕಡೆಯಿಂದ ಅರಿವಿಲ್ಲದಂಥ ರೀತಿ ಬರುವ ಸಮಸ್ಯೆ. ಇದು ಗ್ರಹಸ್ಥಿತಿಗಳಲ್ಲಾಗುವಂತಹ ಲಕ್ಷಣಗಳು. ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಒಂದು ಕಡೆ ಆರೋಗ್ಯ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಆರೋಗ್ಯದಲ್ಲಿ ಕೈ ಕೊಡುತ್ತೆ, ಮತ್ತೊಂದು ಕಡೆ ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗದಂಥ ಸಮಸ್ಯೆಗಳನ್ನು ಬೆನ್ನೇರಿಸ್ತಾ ಬರುತ್ತೆ. ಯಾವುದು ಬೇಕು ಯಾವುದು ಬೇಡ ನಿಲುವು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮಧ್ಯದಲ್ಲೇ ಮತ್ತೊಂದು ಸಮಸ್ಯೆ ಎದುರಾಗ್ಬಿಟ್ಟಿರುತ್ತೆ. ಇದರ ಮಧ್ಯದಲ್ಲಿ ತುಂಬ ಹತ್ತಿರ ಇರ್ತಕ್ಕಂಥವ್ರು, ನನ್ನವರು ತನ್ನವರು ಅಂತಿರ್ತಕ್ಕಂಥವ್ರು, ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಿರ್ತಕ್ಕಂಥವ್ರು, ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಕೆಲಸ ಕಾರ್ಯಗಳಲ್ಲಿ ಒಂದು ಅತೀತವಾದಂತಹದ್ದೇನೋ ಒಂದು ಸಂಪಾದನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥವ್ರಿಗೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇದರ ಮಧ್ಯದಲ್ಲಿ ಸಾಕಷ್ಟು ಪ್ರೀತಿ ವಿಶ್ವಾಸಕ್ಕೆ ಬರುವಂಥ ಧಕ್ಕೆ ಉಂಟಾಗುವಂಥ ಲಕ್ಷಣ, ಅಂದರೆ ನಂಬೋದೊಂದು ಆಗೋದೊಂದು, ನಮ್ಮ ಮಾತಿನ ಶೈಲಿ ಒಂದು, ನಮ್ಮ ನಡೆ ನಡವಳಿಕೆ ಮತ್ತೊಂದು, ಕೆಲವಷ್ಟು ವ್ಯವಹಾರಗಳು ತೊಂದರೆ ಆಗುತ್ತೆ. ಅದರ ಮಧ್ಯದಲ್ಲಿ ಪುರುಷರಿಗೆ, ಗಂಡು ಮಕ್ಕಳಿಗೆ ಬಲಭಾಗದ ತೊಡೆ ಆಗಿರಲಿ ಅಥವಾ ಬಲಭಾಗದ ಭುಜ ಆಗಿರಲಿ ಅಥವಾ ಬಲಭಾಗದ ಕಿವಿ ಭಾಗ ಆಗಲಿ ಇದು ನೋವು ಬರತಕ್ಕಂಥ ಸಾಂದ್ರತೆಗಳಿದೆ. ಅದೇ ಹೆಣ್ಣು ಮಕ್ಕಳಿಗಾದರೆ ನಿಮ್ಮ ಗರ್ಭಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಎದುರಾಗ್ಬೋದು. ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆ ತುಲಾರಾಶಿಯವರಿಗೆ ಏನಾದ್ರು ಕಂಡು ಬಂದರೆ ಆಗಿಂದಾಗಲೇ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಹಾಗೆ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಂತಕ್ಕಂಥದ್ದು, ಅಲರ್ಜಿ ಅಂತಕ್ಕಂಥದ್ದು, ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಕಂಡು ಬಂದರೆ ಸಾಧ್ಯವಾದಷ್ಟು ತುಲಾರಾಶಿಯವರು ಆಗಿಂದಾಗಲೇ ಅದಕ್ಕೊಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಆದರೂ ಇವತ್ತಿನ ದಿವಸ ಒಂದು ವಿಳೆದೆಲೆ ಮೇಲೆ ಕೆಂಪು ಗಂಧವನ್ನು ತಯಾರು ಮಾಡಿಕೊಂಡು, ವಿಳೆದೆಲೆ ಮೇಲೆ ಕೆಂಪು ಗಂಧವನ್ನು ತಯಾರು ಮಾಡಿಕೊಂಡು ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನದ ಮಧ್ಯದಲ್ಲಿ ಒಂದು ಲವಂಗವನ್ನಿಡಿ. ಒಂದು ಲವಂಗ ತೆಗೆದುಕೊಂಡು ಒಂದು ವಿಳೆದೆಲೆ ಮೇಲೆ ವೃತ್ತಾಕಾರ, ಮಧ್ಯದಲ್ಲಿ ತ್ರಿಕೋನದ ಮಧ್ಯದಲ್ಲಿ ಒಂದು ಲವಂಗವನ್ನು ಇಟ್ಟು ದೇವರ ಹತ್ರ ಇಟ್ಟು ಹೊರಡೋದ್ರಿಂದ ಶತ್ರುಗಳ ಬಾಧೆ, ನಿಮ್ಮ ಮನಸ್ಸಿಗಿರ್ತಕ್ಕಂತಹ ದುಃಖದ ಸನ್ನಿವೇಶ, ನಿಮ್ಮ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಕೆಲವಷ್ಟು ಗೊಂದಲಗಳು ಪರಿಹಾರ ಸಿಗದಂಥ ರೀತಿ ಇರತಕ್ಕಂಥದ್ದು, ಕೆಲವು ಆತಂಕಗೊಳಗಾಗುವಂಥದ್ದು, ಕೆಲವು ಸಮಸ್ಯೆ ಹೇಗೆ ಮನೆಗೆ ಬಂದು ಸೇರಿಕೊಳ್ಳುತ್ತೋ ಇದನ್ನು ಹೇಗೆ ನಾವು ಬಿಡಿಸ್ಕೊಂಡು ಆಚೆ ಬರಬೇಕಪ್ಪ ಅನ್ನೋ ಆ ಅರಿವಾಗದಿರ ಒದ್ದಾಡುವಂಥ ಪರಿಸ್ಥಿತಿಗೆ ಸೂಕ್ತ ಮಾರ್ಗ ಇದು. ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವಂಥ ಲಕ್ಷಣ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಭಗವಂತ ಈ ಕೈಯಲ್ಲಿ ಕೊಟ್ಟಿದ್ದನ್ನು ಪಕ್ಕದ ಕೈಯಲ್ಲಿ ತಗೊಳ್ತಾನೇನೋ, ಅಥವಾ ನಾನು ಮಾಡುವ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲವೂ ಸುಭಿಕ್ಷವಾಗಿದೆ ಅಂತ ನಾವು ಅಂದುಕೊಳ್ಳೋಷ್ಟರೊಳಗಾಗಿ ಮತ್ತೊಬ್ಬರಿಂದ ಕೆಲವು ಸಮಸ್ಯೆಗಳು ಎದುರಾಗ್ಬೋದೇನೋ, ಈ ಪ್ರಕಾರವಾದಂಥ ಮನಸ್ಥಿತಿ, ನೋವು ನಿಮಗೆ ಎದುರಾಗ್ಬೋದು. ಆದರೆ ಇಂತಹ ಪರಿಸ್ಥಿತಿನಲ್ಲೇ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನದು ತಂದು ಅಂತಕ್ಕಂಥದ್ರ ಆತ್ಮವಿಶ್ವಾಸ ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ಬೋದು. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ.
ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸವನ್ನು ಪರಿಪೂರ್ತಿ ಮಾಡ್ತೀರಿ. ಯಾವ ಉದ್ಯೋಗ ವ್ಯವಹಾರಗಳ ಬಗ್ಗೆ ಏನು ಚಿಂತನೆ ಮಾಡ್ತಿದ್ದೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಇದರ ಜೊತೆಗೆ ವೃಶ್ಚಿಕ ರಾಶಿಯವರು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅರಳಿ ವೃಕ್ಷ ಇದ್ದರೆ, ಅಶ್ವತ್ಥ ವೃಕ್ಷ ಇದ್ದರೆ, ಅಶ್ವತ್ಥ ವೃಕ್ಷದ ಒಂದು ಎಲೆಯನ್ನು ತಂದು ಆ ಎಲೆಯ ಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ, ಅದರ ಮೇಲೆ ಒಂದು ಚಿಟಿಕೆ ಬಿಳಿ ಸಾಸಿವೆ ಹಾಕಿ, ಒಂದು ಚಿಟಿಕೆ ಅಕ್ಕಿಯನ್ನು ಹಾಕೋದ್ರಿಂದ ಕರ್ಮಕ್ಲೇಶಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ನಿಮ್ಮ ಪರಿಸರ ನಿಮ್ಮನ್ನು ಒಗ್ಗೂಡಿಸ್ಕೊಂಡು ನಿಮ್ಮಿಂದ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗುತ್ತೆ. ಜೊತೆಗೆ ಯಾವ ಸಮಸ್ಯೆ, ಯಾವ ಗಂಡಾಂತರ ಎದುರಾಗುತ್ತೋ ಅದಕ್ಕೊಂದು ಸೂಕ್ತ ಕಾಲದಲ್ಲಿ ಅಲ್ಲಿಂದಲೇ ಒಂದು ಪರಿಹಾರ ಸಿಗುತ್ತೆ. ಅದಕ್ಕೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಶ್ಚಿಕ ರಾಶಿಯವರಿಗೆ ಅಶ್ವತ್ಥ ವೃಕ್ಷದ ಫಲ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಕಾಯಕವನ್ನು ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಿಂದಲೂ ಒಂದಿಷ್ಟು ಕೈ ಹಿಡಿಯುವಂಥ ದಿನ. ಧನುರಾಶಿಯವರಿಗೆ ಈ ಹಿಂದೆ ಕಡಿಮೆ ಅಂದರೂ 3 ತಿಂಗಳ ಹಿಂದೆ ಆಗಿರ್ತಕ್ಕಂಥ ಕೆಲವು ಅಚಾತುರ್ಯಗಳು ಇವತ್ತಿಗೂ ಮರೀಲಿಕ್ಕಾಗಿಲ್ಲ. ಯಾಕೆಂದರೆ ಈ ಕಳೆದ 3 ತಿಂಗಳ ಹಿಂದೆ ಇಟ್ಟು ವಸ್ತು ಕಾಣೆಯಾಗಿರೋದು, ವಸ್ತು ಕಳ್ಕೊಂಡಿರೋದು, ವ್ಯವಹಾರದಲ್ಲಿ ಕೈ ಲಾಸ್ ಆಗಿರ್ತಕ್ಕಂಥದ್ದು, ಮಾನಸಿಕವಾದಂತಹ ಒತ್ತಡ ಆಗಿರುವಂಥದ್ದು, ಕೆಲವು ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದಿರ ಬಾಧಿಸಿರ್ತಕ್ಕಂಥದ್ದು, ಆರೋಗ್ಯದಲ್ಲಾಗುವಂಥ ಸಣ್ಣ ಪಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಆಗದಿರತಕ್ಕಂಥದ್ದು, ಇದೆಲ್ಲ ನಿಮ್ಮನ್ನು ಬಾಧಿಸಿರ್ಬೋದು. ಆದರೆ ಇದೆಲ್ಲಕ್ಕೂ ಒಂದು ಸೂಕ್ತವಾದಂತಹ ಒಂದು ಮಾರ್ಗವನ್ನು ಹುಡುಕೊಳ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳು, ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ 9 ವರ್ಷದ ಒಳಗಿರಬೇಕು. ಅಂತಹ ಮಕ್ಕಳಿಗೆ ಒಂದು ಚಿಟಿಕೆ ಸಕ್ಕರೆನೋ, ಬೆಲ್ಲನೋ, ಒಂದು ಸಿಹಿನೋ ಏನೋ ಒಂದು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೋ ಹೋಗೋ ಬೀದಿಯಲ್ಲಿ ಹೋಗೋ ಮಕ್ಕಳಿಗೆಲ್ಲ ಕೊಟ್ಟು ಸಮಸ್ಯೆ ಮಾಡ್ಕೊಳ್ಳಬೇಡಿ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ನಿಮ್ಮ ಅರಿವಿರುವಂಥ ಮಕ್ಕಳಿಗೆ ಈ ತರಹ ಒಂದು ಸಿಹಿಯನ್ನು ಕೊಟ್ಟು ಒಮ್ಮೆ ಕೈ ಮುಗಿರಿ. ಖಂಡಿತ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಧನುರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗುಲ್ಬರ್ಗದಿಂದ ಕಾಲ್ ಮಾಡ್ತೀವಿ. ಬಹಳ ಸಂತೋಷ ಅಮ್ಮ. ತಮ್ಮ ಹೆಸರು? ನನ್ನ ಹೆಸರು ಗೀತಾ. ಹಾಂ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಅದು ನನ್ನ ಅಕ್ಕನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ಅಕ್ಕನ ಮದ್ವೆ ಇನ್ನೂ ಎಲ್ಲೂ ಸೆಟ್ ಆಗ್ತಿಲ್ಲ, ಹ್ಞೂ ಅದ್ರ ಬಗ್ಗೆ ಕೇಳಬೇಕಿತ್ತು. ನೀವು 9 ದಿನದ ಅನುಷ್ಠಾನ ಹೇಳಿದ್ರಿ ಗುರುಜಿ. ಬೇವಿನ ಮರಕ್ಕೆ 9 ದಿನ ದೀಪ ಹಚ್ಚಿ 10ನೇ ದಿನ ನದಿ ಸ್ನಾನ ಮಾಡಿ ಅಂತ, ಅದು ಕೂಡ ಮಾಡಿದ್ರೆ ಇನ್ನೂ ಸೆಟ್ ಆಗ್ಲತ್ತಿಲ್ಲ. ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ಈಗ ಅಕ್ಕ ಇದ್ದಾರಾ ಅಲ್ಲಿ? ಹಾ, ಇಲ್ಲೇ ಇದ್ದಾರೆ. ಕೊಡಿ ಅಕ್ಕನಿಗೆ. ಹಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನೀವು ನಾನು ಹೇಳಿರೋ ಪ್ರಕಾರ ಅನುಷ್ಠಾನ ಮಾಡಿದ್ದಾಯ್ತಮ್ಮ? ಹಾಂ ರೀ, ಮಾಡಿದ್ದೀವಿ. ಆಗಲಿಮ್ಮ, ಒಳ್ಳೇದಾಗಲಿ. ಈಗ ಅದಾದಮೇಲೆ ನಿಮಗೆ ಜಾತಕಗಳು ಬಂದಿದೆಯೋ ಅಥವಾ ಇನ್ನೂ ಶುರು ಆಗೇ ಇಲ್ವೋ? ಹಲೋ, ನನ್ನ ಮಾತು ಆಲಿಸ್ತಾ ಇದೆಯಮ್ಮ? ಕೇಳಿಸ್ಕೊತಾ ಇದೆಯಾ? ಯಾವಾಗ ನನ್ನ ಹತ್ರ ಮಾತಾಡಿದ್ರಿ? ಸ್ವಲ್ಪ ಜೋರ ಮಾತಾಡಮ್ಮ. ಪಕ್ಕದಲ್ಲಿರ್ತಕ್ಕಂಥವ್ರು ಹೇಳ್ಕೊಟ್ರೆ ಮಾತಾಡಬೇಕಾ, ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತಾಡಬಾರ್ದಾ? ನೀವು ಹೇಗೆ ಮಾತಾಡಿದ್ರಿ? ನನ್ನ ಫೋನಲ್ಲಿ ಮಾತಾಡಿದ್ರಾ? ಮಾತಾಡೋದು ಸ್ಪಷ್ಟವಾಗಿದ್ದರೆ ನಿಮ್ಮ ಸ್ವರವನ್ನು ಆಲಿಸಿ ಸಮಸ್ಯೆ ಏನಾಗಿದೆ, ಏನು ಪ್ರಾಬ್ಲಮ್ ಇದೆ, ಅದಕ್ಕೇನಾದ್ರು ಒಂದು ಪರಿಹಾರವನ್ನು ನಾವು ಹಿಂದಿಂದ ತಿಳಿಸ್ಲಿಕ್ಕೆ ದಾರಿ ಆಗುತ್ತಮ್ಮ. ನನಗೆ ನಿನ್ನ ಸ್ವರ ಮಾತ್ರ ಆಲಿಸುವಂಥದ್ದು ಕ್ರಮ ಈ ಜ್ಯೋತಿಷ್ಯದಲ್ಲಿ. ನಿಮ್ಮ ಮನೆದೇವ್ರ ಹೆಸರು ಹೇಳುತ್ತಾಯಿ? ಹಾಂ ಹಾಂ. ಏನು ಓದಿದ್ಯಮ್ಮ? PUC ಸೆಕೆಂಡ್ ಇಯರ್. PUC ಸೆಕೆಂಡ್ ಇಯರ್. ಆಗಲಿ, ತೊಂದರೆ ಇಲ್ಲ. ಈ ಮಾಸಗಳ ಈಗ ಇತ್ತೀಚೆಗೆ ಯಾವುದು ಇದು ಜಾತಕಗಳು ಬಂದಿಲ್ವಮ್ಮ? ಜಾತಕ ಬೇಡ, ಇತ್ತೀಚೆಗೆ ಯಾವುದು ಹುಡುಗರು ಫೋಟೋ ಬಂದಿರೋದು, ಹುಡುಗರು ಮಾತಾಡಲಿಕ್ಕೆ ಬಂದಿರತಕ್ಕಂಥದ್ದು, ಅಂದರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಮುಂದೆ ಬಂದಿರತಕ್ಕಂಥ ವರ ಅಂತ ಹುಡುಗ ಆ ಥರ ಯಾವುದು ಬಂದಿಲ್ವಾ? ಇಲ್ಲ ಗುರುಳೆ, ಅದು ಕಾಲ್ ಕಟ್ಟಾಯಿತು. ಅವರು ಅದ್ರ ಬಗ್ಗೆ ಅಷ್ಟಾಗಿ ಗಮನ ತಗೋತಾ ಇಲ್ಲ. ಅಲ್ಲ, ಅವ್ರ ಹಸಿವಿನ ಬಗ್ಗೆ ಅವರೇ ಮಾತಾಡ್ದಿರ ನಾವು ಎಷ್ಟು ಬಾಯಿ ಬಿಚ್ಚಿ ಮಾತಾಡ್ಸೋಕ್ಕಾಗುತ್ತೆ? ಅದು ಅರ್ಥ ಮಾಡ್ಕೋಬೇಕು.
ಅವರು ಹಿಂದೆ ನಾನು ಹೇಳಿರ್ತಕ್ಕಂಥ ಪರಿಹಾರ ಮಾಡಿದ್ದೀನಿ ಅಂದಾಗ ನಾನು ಮಾತಾಡುವಾಗ ಎದುರುಗಡೆ ನನ್ನ ಮಾತಿಗೆ ಇವರು ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ಇನ್ನು ನಾನು ಹೇಳಿರ್ತಕ್ಕಂಥ ಅನುಷ್ಠಾನ ಇವ್ರು ಮಾಡಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾ? ಈ ಕಾರ್ಯಕ್ರಮದಲ್ಲಿ ನಿಮಗೊಂದು ಅಪರೂಪವಾದಂಥ ವಿಶೇಷವಾಗಿರ್ತಾರೆ ನೋಡಿ. ಕಳೆದ 11 ವರ್ಷದಿಂದ ಇಲ್ಲಿವರೆಗೂ ಕರೆ ಮಾಡಿ ಎಷ್ಟೋ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ನಾನು ಯಾರಿಗೋ ಪರಿಹಾರ ಹೇಳಿದ್ರೆ ಅವರ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ನಮಗೆ ತುಂಬ ಸಂತೋಷ ಇದೆ. ಇದು ಬರೀ ಆನಂದ್ ಗುರೂಜಿಯವರ ಮೆಚ್ಚುಗೆಗೆ ನಾನು ಹೇಳುವಂಥ ಮಾತಲ್ಲ, ಹೊರಗಡೆ ನಾವು ಕಾರ್ಯಕ್ರಮಗಳಿಗೆ ಬಂದಾಗ ಹೇಳುವಂಥ ಮಾತು ತಾಯಂದ್ರದ್ದು. ಹಾಗಿರುವಾಗ ಈ ಹೆಣ್ಣುಮಗಳು ಇಂಥ ಸಿಕ್ಕಂಥ ಒಂದು ಅದೃಷ್ಟದ ಕರೆಯನ್ನು ಮಾತಾಡಿ ತನ್ನ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ ಧರ್ಮ. ಇದು ಯಾರೂ ಇಂಥ ತಪ್ಪನ್ನು ಮಾಡಬೇಡಿ. ಸಾಧ್ಯವಾದಷ್ಟು ನಾವು ಹೇಳುವುದು 100ಕ್ಕೆ 100 ಬಾರಿ ಇದೆಲ್ಲವನ್ನು ಆಲೋಚನೆ ಮಾಡ್ತೇವೆ. ನಿಮ್ಮ ಸ್ವರತರಂಗಗಳು ಬೇಕು ನಮಗೆ. ನಿಮ್ಮ ಸ್ವರತರಂಗವನ್ನು ಆಲಿಸಿಯೇ ನಿಮ್ಮ ಭವಿಷ್ಯದಲ್ಲಿ ಏನಿದೆ, ಆಗು ಹೋಗುಗಳೇನು, ಲಾಭ ನಷ್ಟವೇನು, ಹೇಗೆ ಕಾರ್ಯಸಿದ್ಧಿ ಆಗುತ್ತೆ ಅಥವಾ ಏನು ಅಡ್ಡಿ ಆತಂಕ ಇದೆ, ಅದಕ್ಕೊಂದು ಪರಿಹಾರ ಸೂಚನೆ ಮಾಡಿರ್ತೀವಿ. ನೀವು ಆ ಪರಿಹಾರವನ್ನು ಸ್ಪಷ್ಟತೆಯಿಂದ ಮಾಡಿಕೊಂಡ್ರೆ 100ಕ್ಕೆ 100 ಪಾಲು ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ. ಅದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಸಮಸ್ಯೆಗಳು ಏನೇ ಬಂದರೂ ಅಲ್ಲಿಂದಲೇ ಬಗೆಹರಿಸ್ಕೊಳ್ಬೋದು. ಹಾಗೆ ತಮ್ಮ ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಳ್ಳೋದಾಗಲಿ, ತಮ್ಮ ವ್ಯವಹಾರದಲ್ಲಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಾಗಲಿ, ಉದ್ಯೋಗದಲ್ಲೊಂದು ಬದಲಾವಣೆ ತಂದುಕೊಳ್ಳೋದಾಗಲಿ, ಕುಟುಂಬದಲ್ಲೊಂದು ನೆಮ್ಮದಿ ಕಾಣತಕ್ಕಂಥದ್ದಾಗಲಿ, ತಮ್ಮದೇ ಆದಂಥ ಒಂದು ಅಷ್ಟು ಅಧಿಕಾರಗಳನ್ನು ಚಲಾಯಿಸ್ತಕ್ಕಂಥದ್ದಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಬೀರುವಂಥ ಗದಾಪ್ರಹಾರದಿಂದ ಪಕ್ಕಕ್ಕೆ ಸರಿಸ್ಕೊಂಡು ಒಂದು ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದಕ್ಕೂ ಮಕರ ರಾಶಿಯವರಿಗೆ ಒಳ್ಳೆಯ ಯೋಗ ಫಲ ಇದೆ. ಕಾರಣ ಮಕರ ರಾಶಿಯವರು ಏನೆಲ್ಲ ಸಮಸ್ಯೆ ಕಂಡರೂ ಯಾವಾಗ ಶನಿ ಬಿಡುಗಡೆ ಆಯಿತು, ಯಾವಾಗ ಶನಿ ಮುಂದಿನ ರಾಶಿಗೆ ಪ್ರವೇಶವಾಯಿತು, ಅಲ್ಲಿಂದ ಆಚೆ ಮನಸ್ಥಿತಿ ಬಹಳ ನೆಮ್ಮದಿ ಆಯಿತು. ಆದರೆ ಇಲ್ಲಿ ಗುರು ಮತ್ತು ರಾಹು ಇರ್ತಕ್ಕಂಥದ್ದು, ಗುರುಗ್ರಹ ರಾಹುಗ್ರಹ ಇರ್ತಕ್ಕಂಥದ್ದು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅಂದರೆ ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ನಿಮ್ಮ ಮುಖದ ಸೌಂದರ್ಯ ಆಗಲಿ, ನಿಮ್ಮ ಉಡುಗೆ ತೊಡುಗೆಗಳಾಗಲಿ ಅಥವಾ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನವಾಗಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗುತ್ತೆ. ಇನ್ನು ರಾಹು ಇರ್ತಕ್ಕಂಥ ಆಸ್ಥಾನ ಅಂತ ಹೇಳಿದೆ. ಯಾವಾಗ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾಗಿರೋದಿಲ್ವೋ ಆಗ ಮಕರ ರಾಶಿಯವರಿಗೆ ದೇಹದ ಮೇಲೆ ಸಣ್ಣ ಸಣ್ಣ ಕಪ್ಪು ಕಲೆಗಳಾಗಲಿ ಅಥವಾ ತೊಡೆ ಭಾಗ ಅಥವಾ ಮೊಣಕಾಲಿನ ಭಾಗ, ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು, ಸ್ವಲ್ಪ ದೇಹದ ನೋವುಗಳಿಗೆ ಬರುವಂಥದ್ದು, ಮೂಳೆಗಳು ಮಾಂಸಖಂಡಗಳು ನೋವು ಬರುವಂಥದ್ದು, ಉಸಿರಾಟ ಪ್ರಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು ಇದೆಲ್ಲವೂ ಕಾಣಬಹುದು. ಅದರಿಂದ ಇಂತಹ ಅನಾರೋಗ್ಯಕ್ಕೆ ತುತ್ತಾಗದಿರ ಆಗಿಂದಾಗಲೇ ಪರಿಹಾರ ಮಾಡಿಕೊಳ್ಳೋದಾದರೆ ಒಂದು ನವಗ್ರಹ ಪ್ರಾರ್ಥನೆಯನ್ನು ನಿರಂತರವಾಗಿ 9 ದಿನಗಳ ಕಾಲ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಈ ಒಂದು ಮಹಾಮಂತ್ರವನ್ನು ಬೆಳಗ್ಗೆ ಮತ್ತು ಸಂಧ್ಯಾ ಕಾಲ ಮಕರ ರಾಶಿಯವರು ಕನಿಷ್ಠ ಪಕ್ಷ 3 ಬಾರಿ ಆದರೂ ಬೆಳಗ್ಗೆ 3 ಬಾರಿ ಸಂಜೆ 3 ಬಾರಿ ಹೇಳ್ಕೊಳ್ಳಿ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯ ಯಶಸ್ಸು ನಿಮಗೆ ಸಿಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಒಂದಿಷ್ಟು ಯಶಸ್ಸನ್ನು ಕಾಣಬಹುದು, ಅಪರೂಪವಾದ್ದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳ ಬಗ್ಗೆ ನೀವು ಆಲೋಚನೆ ಮಾಡಿದ್ದೆ ಸಿದ್ಧಿ ಆಗುತ್ತೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಮಧ್ಯದಲ್ಲಿ ಏನು ಸಮಸ್ಯೆ ಕಾಣ್ತಾ ಇದ್ದರೂ ಸ್ವಲ್ಪ ಮಟ್ಟಿಗೆ ಅದರಿಂದ ಅನುಕೂಲ ಆಗಿ ಒಂದಿಷ್ಟು ಲಾಭವನ್ನು ಗಳಿಸ್ಬೋದು. ನಿಮ್ಮ ವ್ಯಾಪಾರ ವ್ಯವಹಾರ, ಕುಟುಂಬದ ಸದಸ್ಯರೊಂದಿಗೆ, ಆಚೆ ಇರತಕ್ಕಂಥ ಸ್ನೇಹಿತರೊಂದಿಗೆ ಯಾವುದೇ ಒಬ್ಬ ವ್ಯಕ್ತಿನ ನಂಬಬೇಕಾದರೂ 1-4 ಬಾರಿ ಆಲೋಚನೆ ಮಾಡಬೇಕು. ಯಾಕೆಂದರೆ ಕುಂಭರಾಶಿಯವರಿಗೆ ಈಗ ಪ್ರಸ್ತುತ 7.5 ಇರೋದ್ರಿಂದ, ಶನಿ ಇರೋದ್ರಿಂದ ಮಾನಸಿಕವಾದಂತಹ ಒತ್ತಡಗಳಿದೆ. ಜೊತೆಗೆ ಯಾರನ್ನು ನಂದು ತಂದು ನನ್ನವರು ತನ್ನವರು, ನಿಮ್ಮ ಒಳ ಮನಸ್ಸು ಹೇಳುತ್ತೆ ನಾನು ಮಾಡ್ತಿರೋದು ಸರಿ ಅಂತ, ಆದರೆ ಪರಿಸರ ಹೇಳುತ್ತೆ ನೀನು ಮಾಡ್ತಿರೋದು ತಪ್ಪು ಅಂತ. ಜೊತೆಗೆ ನಿಮ್ಮ ಮನೆಯಲ್ಲೂ ಸಹಿತ ಒಂದಿಷ್ಟು ನೀವು ಅಂದುಕೊಂಡಷ್ಟು ವೇಗವಾಗಿ ಯಾವ ಕೆಲಸಗಳು ಕಾರ್ಯಸಿದ್ಧಿ ಆಗೋದಿಲ್ಲ. ಆದರೆ ಕುಂಭರಾಶಿಯವರಿಗೆ ಒಂದು ಅದೃಷ್ಟದ ದಿನಗಳು ತುಂಬ ಹತ್ತಿರದಲ್ಲಿದೆ, ತುಂಬ ಸಮೀಪದಲ್ಲಿದೆ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ, ಸಾಧಿಸುವಂಥ ಒಂದು ಅದೃಷ್ಟ ಆಗುತ್ತೆ. ಅಪರೂಪವಾದಂಥ ಒಂದು ಕಾಯಕವನ್ನು ಕೈಗೆತ್ಕೊಳ್ತೀರಿ, ಒಳ್ಳೆ ಆತ್ಮೀಯರೊಂದಿಗೆ ವ್ಯವಹಾರವನ್ನು ಮಾಡ್ತೀರಿ, ಇದರಿಂದ 4 ಸಂಪಾದನೆ ಮಾಡ್ತೀರಿ, ಒಂದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಎಚ್ಚರಿಕೆ ಬೇಕು. ಎಲ್ಲವೂ ಸರಿ ಇದೆ ಅಂತ ನಾವು ಮುಂದೋಗ್ಲಿಕ್ಕಾಗಲ್ಲ. ಆದಷ್ಟು ಪ್ರತಿ ಹೆಜ್ಜೆಯಲ್ಲೂ ಜೋಪಾನ ಬೇಕು. ಇದರ ಮಧ್ಯದಲ್ಲಿ ಕಪ್ಪು ಬಣ್ಣದ ಆಕಳು ಅಥವಾ ಕಪ್ಪು ಬಣ್ಣದ ಶ್ವಾನ ಅಥವಾ ಕಪ್ಪು ಬಣ್ಣದ ಕಾಗೆಗಳು, ಕಾಗೆ, ಒಂದು ಗೋವು ಅಥವಾ ಶ್ವಾನ, ಇದಕ್ಕೆ ಆಗಿಂದಾಗಲೇ ಒಂದಷ್ಟು ಪದಾರ್ಥಗಳನ್ನು ಹಾಕಬೇಕು. ನೀವು ಒಂದಷ್ಟು ಪದಾರ್ಥಗಳನ್ನು ಅದನ್ನು ಉಣಬಡಿಸಿದ್ರೆ, ಅದು ಆಹಾರ ತಿನ್ನೋದು ನೀವು ನೋಡಿದ್ರೆ ಖಂಡಿತ ಕೆಲವು ದೋಷಗಳು ದೂರ ಆಗುತ್ತೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಒಂದು ಹಸಿರು ಬಣ್ಣದ ವಸ್ತ್ರ, ಹಸಿರು ಬಣ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾಗಿ ಮಾಡಿಕೊಂಡು ಒಂದು ಕರ್ಚಿಫ್ ಥರ ಮಾಡಿಕೊಂಡು ಅದು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ
ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು, ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು, ಆತ್ಮೀಯರಿಂದ ಬರ್ತಕ್ಕಂಥ ತೊಂದರೆಗಳಿಂದಲೂ ದೂರ ಇರ್ಬೋದು, ನೆಮ್ಮದಿ ಕಾಪಾಡ್ಕೋಬೋದು. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ನಿಮ್ಮದಾಗಿಸ್ಕೊಳ್ಬೇಕಾದರೂ ಮನೆ ದೇವರ ಪ್ರಾರ್ಥನೆ, ಮನೆ ದೇವರ ಅನುಗ್ರಹ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಮಾಧಾನವಾಗಿರಿ. ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾಗಿರುವ ನೀವು ಅಸಮಾಧಾನವನ್ನು ಕಟ್ಟಿಕೊಂಡು ಇಲ್ಲದ ಸಮಸ್ಯೆಗೀಡಾಗುವಂತಹದ್ದು ಸಮಂಜಸ ಅಲ್ಲ. ಹಾಗೆ ಇವತ್ತು ಯಾರೊಬ್ಬರು ಏನು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ಸರಿ ತಪ್ಪುಗಳ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಮಾತ್ರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತೆ. ಆದರೂ ನಿಮ್ಮ ರಾಶಿಯಲ್ಲಿ ಸಾಧ್ಯವಾದರೆ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆ ನಿಮ್ಮ ಮನೇಲಿದ್ದರೆ, ತಾಮ್ರದ ತಂಬಿಗೆ, ತಾಮ್ರದ ತಟ್ಟೆ, ತಾಮ್ರದ ಲೋಟ, ಪಂಚಪಾತ್ರೆ ಯಾವುದರೂ ಸರಿ, ಒಟ್ಟಾರೆ ತಾಮ್ರದ ಪಾತ್ರೆ ಆಗಿರಬೇಕು. ಅಂತಹ ತಾಮ್ರದ ಪಾತ್ರೆಗೆ ಶುದ್ಧಿಯಾಗಿರ್ತಕ್ಕಂತಹ ನೀರನ್ನು ಹಿಡಿದು ಅದರಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ, ಒಂದು ಕಾಳು ಮೆಣಸು ಅದರಲ್ಲಿ ಹಾಕಿ, ಅದನ್ನು ಉತ್ತರಾಭಿಮುಖವಾಗಿಟ್ಟು ಒಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಕರ್ಮಕ್ಲೇಶಗಳು, ಶತ್ರುಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೋಗುವ ಹೆಜ್ಜೆಯಲ್ಲಿ ಬರ್ತಕ್ಕಂಥ ಗಂಡಾಂತರಗಳು, ಬರುವ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ಬೋದು. ಆದರೆ ಯಾರು ನೀರನ್ನು ನೋಡಿ ಉತ್ತರದಲ್ಲಿ ನೀವು ಇಟ್ಟಿದ್ದೀರೋ, ಸಂಧ್ಯಾಕಾಲ ಬಂದು ತಪ್ಪದಿರ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮೂಲೆಯಲ್ಲಿದ್ದಂಥ ನೀರನ್ನು ಸಂಜೆ ನೀವೇ ನಿಮ್ಮ ಕೈಯಾರ ತೆಗೆದು ಹೊರಗಡೆ ಹಾಕಬೇಕು. ಈ ಕಾಯಕವನ್ನು ಮರಿಬಾರದು. ಇದನ್ನು ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಅಣ್ಣ, ನಾವು ಗದಗ ಡಿಸ್ಟಿಕ್ ಇಂದ ಮಾತಾಡ್ತಿರೋದಣ್ಣ. ಬಹಳ ಸಂತೋಷ ಅಮ್ಮ. ಅಮ್ಮ ತಮ್ಮ ಹೆಸರೇನು? ಜ್ಯೋತಿ ಅಂತ ಅಣ್ಣ. ಹಾ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೆಯದಾಗ್ಲಮ್ಮ, ಹೇಳು ಮಗು. ನನ್ ವಿವಾಹ ಆಗ್ತಾ ಇಲ್ಲ ಗುರುಜಿ. ನನ್ಗೆ ಇವಾಗ 35 ವರ್ಷ ನಡೀತಾ ಇದೆ. ನಾನು ತುಂಬಾ ಹೊತ್ತಿನ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ನಿಮ್ಗೆ ಕಾಲ್ ಸಿಕ್ಕಿರ್ಲಿಲ್ಲ ಗುರುಜಿ. ನಂಗೆ ಇವತ್ತು ಕಾಲ್ ಸಿಕ್ಕಾಯ್ತು. ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ ಜೊತೆ ಮಾತಾಡಕ್ಕೆ. ಒಳ್ಳೇದಾಗ್ಲಿಮ್ಮ. ಆದರೂ 35 ವರ್ಷ ಅಂತ ಹೇಳ್ತಾ ಇದೆಯಾ, ಯಾಕಿಷ್ಟು ಡಿಲೇ ಮಾಡ್ಕೊಂಡ್ರಿ? ಗುರುಜಿ ನಾನ್ ಜಾಬ್ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡೆ ಗುರುಜಿ. ಹಂಗಾಗಿ ಅದು ಜಾಬ್ನು ಆಗ್ತಾ ಇಲ್ಲ ಗುರುಜಿ. ಈ ಕಡೆ ಈ ಮದ್ವೆನೂ ಸೆಟ್ ಆಗ್ತಾ ಇಲ್ಲ ಗುರುಜಿ. ಅಲ್ಲಮ್ಮ, ಮದುವೆ ಅನ್ನೋದು ಯಾವ ವಯಸ್ಸಿಗೆ ಏನು ನಡಿಬೇಕು ಅದು ಆಯಾ ವಯಸ್ಸಲ್ಲಿ ಆಗ್ಬೇಕಲ್ವಾ? ಅದನ್ನು ಹೇಳ್ತಾರಲ್ಲ, ನೀನು ಕೆಲಸ ಸಿಗಬೇಕು ಅಂತೇಳಿ ಬರುವ ಅದೃಷ್ಟದ ಕ್ಷಣಗಳನ್ನು ನೀನು ಕೈಯಾರ ನೀನು ದೂರ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ವಯಸ್ಸಾದಕ್ಕಾದ್ಮೇಲೆ ಮದುವೆ ಅಂದರೆ ಎಷ್ಟು ಕಷ್ಟ ಯೋಚನೆ ಮಾಡು. ಇವತ್ತು ಎಲ್ಲ ಕರೆಕ್ಟಾಗಿದ್ದು 23-24 ಮದುವೆ ಆಗಿದೆ ಅಂದ್ರೇ ಒಂದಲ್ಲ ಒಂಥರ ಸಮಸ್ಯೆಗಳು ನೋಡಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಅಂಥದ್ರಲ್ಲಿ 35 ನೀನು ತಳ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ನೀನು ಮಾಡಿದ ತಪ್ಪಲ್ವಾ? ಹೌದು ಗುರುಜಿ, ತಪ್ಪು ನಾನು ಮಾಡಿರೋದು. ಇದು ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ಪನಿಷ್ಮೆಂಟ್ ಇಲ್ಲಿ ನೀನೊಬ್ಬಳು ಅನುಭವಿಸ್ತಿಲ್ಲ, ಇಡೀ ನಿನ್ನ ಕುಟುಂಬನೇ ನೋವು ಪಡ್ತಾ ಇದೆ. ಅಪ್ಪ ಅಮ್ಮ ಅವರೂ ನೋವು ಪಡ್ತಾರೆ. ಮಗಳು ಮದುವೆ ಮಾಡಿ ಪಕ್ಕದ ಮನೆಯವ್ರ ಹೆಣ್ಮಕ್ಳಿಗೆ ಮದುವೆ ಆಗ್ತಿರುತ್ತೆ, ನನ್ನ ಮನೆ ಮಗಳಿಗೆ ಇನ್ನೂ ಮದುವೆನೂ ಇಲ್ಲ, ಜೊತೆಗಳು ಇನ್ನೂ ಉದ್ಯೋಗನೂ ಸಿಕ್ಕಿಲ್ಲ ಅಂತ ಮನಸ್ಸಿಗೆ ನೋವಾಗಲ್ವಾ? ಮದುವೆ ನೋಡಮ್ಮ, ಉದ್ಯೋಗ ನೀನು ಆಮೇಲೂ ಮಾಡ್ಕೋಬೋದು, ಫಸ್ಟು ಮದುವೆ ಪ್ರಿಪೇರ್ ಆಗೋಗ್ಬೇಕಾಗಿತ್ತು. ಇರಲಿ, ನೀನು ಅಂದ್ಕೊಂಡಂಗೂ ಆಗಲ್ಲ, ನಿನ್ನ ಹಣೆಯಲ್ಲಿ ಬರೆದಿರೋದೇ ಅದಿದ್ದರೆ ನೀನು ತಪ್ಸೋಕ್ಕೂ ಆಗೋದಿಲ್ಲ. ನಾವು ಅದನ್ನು ನಿಂದನೆ ಮಾಡಬಾರ್ದು. ನಿನ್ನ ಮನೆ ದೇವ್ರ ಹೆಸರು ಹೇಳಮ್ಮ. ಎಲ್ಲಮ್ಮ ಗುರುಜಿ. ಎಲ್ಲಮ್ಮ. ಒಂದು ಕೆಲಸ ಮಾಡು, ಇವತ್ತಿನಿಂದ ಕರೆಕ್ಟಾಗಿ 11 ದಿವಸ ನಾನು ಹೇಳೋ ಕ್ರಮ ಮಾಡು. 11 ದಿವಸ ನೀನು ಮಾಡಿದ್ರೆ 12 ಅಥವಾ 15 ದಿವಸದಲ್ಲಿ ನಿಮ್ಗೊಂದು ಜಾತಕ ಬಂದ್ಬಿಡುತ್ತೆ. ಯಾಕೆಂದರೆ ಈಗ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ. ಹಾಗಾಗಿ ಕಳೆದ 3 ತಿಂಗಳಿಂದ ಈ ಮದುವೆ ಪ್ರಯತ್ನಗಳು, ಮದುವೆ ಪ್ರಸ್ತಾವನೆಗಳು ಈಗಾಗಲೇ ನಿನ್ನ ಮನೇಲಿ ಬಹಳ ಬರದಿಂದ ಸ್ಪೀಡಾಗಿ ನಡೀತಾ ಇದೆ. ಹೌದು ಗುರುಜಿ, ಆಗ್ತಾ ಇದೆ ಅಲ್ವಮ್ಮ? ಇದು ಕರೆಕ್ಟ್ ಸಮಯ. 11 ದಿವಸ ಇವತ್ತೇ ತಲೆಗೆ ಸ್ನಾನ ಮಾಡಿ. ನಿಂದು ಡೇಟ್ಸ್ ಏನು ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲ ಗುರುಜಿ, ಇವಾಗ 8, 9 ಬರ್ಬೋದು ಗುರುಜಿ. 11 ದಿವಸ ಡಿಸ್ಟರ್ಬೆನ್ಸ್ ಇಲ್ದಿರ ಮಾಡಬೇಕಿದನ್ನು. ಒಂದು ಕೆಲಸ ಮಾಡು, ಡೇಟ್ ಆಗೋಗ್ಬಿಡ್ಲಿ. ನೀನು ಮಂತ್ಲಿ ಡೇಟ್ ಮುಗಿದು 6 ದಿವಸ ಆದಮೇಲೆ ಇದನ್ನು ಶುರು ಮಾಡು. 11 ದಿವಸ ಬೆಳಗ್ಗೆ, ಪ್ರತಿ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡು. ಇವಾಗೇನು ಪರವಾಗಿಲ್ಲ, ಈಗ ಬಿಸಿಲು ಚೆನ್ನಾಗಿದೆ. ನಿಮ್ಮ ಕಡೆನೂ ಬಿಸಿಲು ಜಾಸ್ತಿ ಇದೆಯಾ?
ಜಾಸ್ತಿ ಇದೆ ಗುರುಜಿ ಈ ಕಡೆ ಎಲ್ಲ. ಹಾಗಾದರೆ ಡೈಲಿ ಒಂದು ತಲೆಗೆ ಸ್ನಾನ, ತಣ್ಣೀರು ಸ್ನಾನ, ತಲೆಗೆ ಒಂದು ಸ್ನಾನ ಮಾಡಿದ್ರೆ ಭಾಳ ಖುಷಿಯಾಗಿ ಮಾಡ್ತೇನೆ, ನೀನೇನು ಭಯ ಇಲ್ಲ. 11 ದಿವಸ ಡೈಲಿ ತಲೆಗೆ ಸ್ನಾನ ಮಾಡಬೇಕು. ಬಿಸಿನೀರು ತಣ್ಣೀರು ಲೆಕ್ಕ ಅಲ್ಲ, ನಿನ್ನಿಷ್ಟ. ಆದರೆ ತಲೆಗೆ ಸ್ನಾನ ಮಾಡಿದ್ಮೇಲೆ ಯಾರನ್ನೂ ಮಾತಾಡಬೇಡ. ಹತ್ತಿರದಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಹೋಗು. ಬೇವಿನ ವೃಕ್ಷದ ಹತ್ರ ಹೋಗಿ ಅಲ್ಲಿ ಅಶ್ವತ್ಥ ವೃಕ್ಷದ ಎಲೆ ತರಿಸ್ಕೊಂಡು ಬೇವಿನ ವೃಕ್ಷದ ಮುಂದೆ ನಿಂತುಕೊಂಡು ಉತ್ತರಾಭಿಮುಖವಾಗಿ ನಿಂತುಕೊಂಡು ಒಂದು ವೃತ್ತಾಕಾರ, ಒಂದು ಸರ್ಕಲ್ನ ಗಂಧದಲ್ಲಿ ಬರಿ. ಶ್ರೀಗಂಧನೋ ಅರಿಶಿಣದ ಗಂಧದಲ್ಲೋ ಬರಿ. ಬರೆದು ಅದರ ಮಧ್ಯದಲ್ಲಿ 6 ರೇಖೆ ಇರೋ ನಕ್ಷತ್ರನೂ ಬರಿ. ಅದರ ಮಧ್ಯದಲ್ಲಿ ಐಮ್ ಅಂತಕ್ಕಂಥ ಒಂದು ಅಕ್ಷರ ಬರಿ. ಬರೆದು ಒಂದು ಬಟ್ಲಡಿಕೆ ಅದರ ಮೇಲೆ ಇಟ್ಟು ಒಂದಿಷ್ಟು ಅರಿಶಿಣ ಕೊಂಬನ್ನ ಅಥವಾ ಅರಿಶಿಣ ಪುಡಿನೋ ಅದ್ರ ಮೇಲೆ ಹಾಕು. ಒಂದು ಹನಿ ಜೇನುತುಪ್ಪ ಹಾಕಿ ಆ ಬೇವಿನ ಮರದ ಬುಡದಲ್ಲಿಟ್ಟು 2 ದೀಪ ಅಂಟಿಸು ಮಣ್ಣಿನ ಹಣತೆಯಲ್ಲಿ. 11 ದಿವಸ ಇದನ್ನೇ ಮಾಡು. ಇದನ್ನು ಮಾಡಿದಾದ್ಮೇಲೆ ನಿನ್ನ ಅಂಗೈಗೆಲ್ಲ ಅರಿಶಿನ ಹಚ್ಕೋಬೇಕು. ನಿನ್ನ ಸಂಪೂರ್ಣ ಅಂಗೈಗೆ ಅರಿಶಿನ ಹಚ್ಕೊಂಡು ಆ ಬೇವಿನ ವೃಕ್ಷದ ಕಾಂಡಕ್ಕೆ ನಿನ್ನ ಕೈಯಲ್ಲಿರ್ತಕ್ಕಂಥ ಅರಿಶಿಣದ ಮುದ್ರೆ ಆ ಕೈ ಅದರ ಮೇಲೆ ತಗಲಬೇಕು. ಯಾಕಿದೆ ನೀನು ಮಾಡಬೇಕು ಅಂದರೆ ಇದಕ್ಕೆ ನಿನ್ನ ಬೆನ್ನಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ ನಿನಗೆ. ಹೌದು ಗುರುಜಿ ಐತಿ. ಆ ಬೆನ್ನಲ್ಲಿರ್ತಕ್ಕಂಥ ಹುಟ್ಟು ಮಚ್ಚೆ ನಿನಗೆ ಅದು ಲಾಭವೇ ನಿಜ, ಆದರೂ ಅದು ಲಾಭ ಆಗ್ತಾ ಇಲ್ಲ, ಅದು ನೆಲ ತಗಲೋದ್ರಿಂದ. ಅದಕ್ಕೆ ನೀನು ಈ ಅನುಷ್ಠಾನ ಮಾಡಿದ್ರೆ ನಿನ್ನ ಇಮ್ಮಿಡಿಯೇಟಾಗಿ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅಲ್ಲಿಟ್ಟಂಥ ಎಲೆ ಅಲ್ಲೇ ಇಟ್ಬಿಡು. ಇವತ್ತು ಏನು ಮಾಡಿದ್ಯೋ ಅದಷ್ಟೇ, ತಿರುಗಿ ನಾಳೆ ಫ್ರೆಶ್ ಆಗಿ ಮಾಡಬೇಕು. ಈ ಥರ 11 ದಿವಸ ಆದಮೇಲೆ 12ನೇ ದಿವಸ ಗಣಪತಿ ದೇವಸ್ಥಾನಕ್ಕೆ 21 ಗರಿಕೆ, 1 ಅಚ್ಚು ಬೆಲ್ಲ, ಇದನ್ನು ಗಣಪತಿ ಕೊಟ್ಟು ನಮಸ್ಕಾರ ಮಾಡು. ಆದಷ್ಟು ಬೇಗ ನನಗೆ ಸ್ವೀಟ್ ಕಳಿಸು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆಗಳನ್ನು ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೀತಾ ಇರ್ತಾರೆ. ಹಾಗಾಗಿ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಕಣ್ಣಿನ ರೇಖೆನ ಕಳಿಸ್ಕೊಟ್ಟಿದ್ದಾರೆ. ಹೆಸರು, ಊರು ಏನು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಗುರುಗಳೇ. ನಮ್ಮ ಮನೆಯಲ್ಲಿ ನಾನು, ಅಮ್ಮ ಇರತಕ್ಕಂಥವ್ರು ಇದ್ದೇವೆ. ಜೊತೆಗೆ ನನಗೊಬ್ಬ 9 ವರ್ಷದ ಮಗನಿದ್ದಾನೆ. ಅಮ್ಮ ಅಂತೂ ತಾವು ತಿಳಿಸ್ಕೊಡ್ತಕ್ಕಂಥ ಪ್ರತಿಯೊಂದು ಪರಿಹಾರದ ಮಾರ್ಗಗಳನ್ನು ಕೂಡ ಅನುಸರಿಸಿ ಸಾಕಷ್ಟು ಅನುಕೂಲಗಳನ್ನು ಸ್ಥಿತಿಪಡಿಸ್ಕೊಂಡಿದ್ದಾರೆ ಗುರುಗಳೇ. ಅದೊಂದು ಬಹಳ ಸಂತೋಷ. ಜೊತೆಗೆ ನಾನು ಕೂಡ ಸಾಕಷ್ಟು ವಿಚಾರಗಳು ತಾವು ತಿಳಿಸೋದೆಲ್ಲದನ್ನೂ ಕೂಡ ಆಲಿಸ್ತೀನಿ. ಹೆಣ್ಣು ಮಕ್ಕಳ ಬಗ್ಗೆ ತಾವು ಮಾತಾಡೋದಂತೂ ನನಗೆ ಬಹಳ ಮನಮೆಚ್ಚಿರ್ತಕ್ಕಂಥದ್ದಿದೆ. ತಾವು ತಿಳಿಸ್ಕೊಡೋ ಪರಿಹಾರದ ಮಾರ್ಗ ಎಲ್ಲವನ್ನು ಕೂಡ ನಾನು ಆಲಿಸ್ತೀನಿ ಗುರುಗಳೇ. ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಮಗನೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಮಾಡ್ತಾ ಇರ್ತಾನೆ, ತುಂಬ ಚೇಷ್ಟೆ ಮಾಡ್ತಾ ಇರ್ತಾನೆ ಮನೆಯಲ್ಲಿ. ಹಾಗಾಗಿ ಅವನಿಗೆ ತಮ್ಮ ಆಶೀರ್ವಾದ ಬೇಕು. ನನಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅತಿಯಾಗಿ ತಲೆ ಸುತ್ತು ಬರ್ತಕ್ಕಂಥದ್ದು ಇರುತ್ತೆ ಗುರುಗಳೇ. ಏನೋ ಒಂಥರ ಹೊರಗಡೆ ಹೋಗೋದಕ್ಕೆ ಭಯ ಆಗುತ್ತೆ, ಒಂಥರ ಮನಸ್ಸಿಗೆ ತುಂಬ ಬಾಧೆ ಆಗುತ್ತೆ. ಏನೋ ಒಂಥರ ಆಗ್ತಾ ಇದೆಯೇನೋ, ಏನೋ ಬೇರೆ ರೀತಿ ಅನುಭವಗಳಾಗ್ತಾ ಇದೆಯೇನೋ ಅನ್ನೋ ರೀತಿ ನನ್ನ ಮನಸ್ಸಿಗೆ ಭಾಸವಾಗ್ತಾ ಇದೆ. ಒಂದು ರೀತಿ ನಿಜವಾಗ್ಲೂ ಏನು ಮಾಡಬೇಕಂತದ್ರೂ ಕೂಡ ಭಯ ಅನ್ನೋದು ಮಾತ್ರ ನನ್ನನ್ನು ಕಾಡ್ತಾ ಇರುತ್ತೆ. ತಲೆ ಸುತ್ತು ಬಂದ್ಬಿಡುತ್ತೆ ಏನಾದರೂ ಮಾಡಬೇಕಾದ್ರೆ ಆ ಭಯದಿಂದ. ಇದರಿಂದ ನಾನು ಆಚೆ ಬರಬೇಕು ಗುರುಗಳೇ. ಇದಕ್ಕೆ ನೀವೇನಾದರೂ ಒಂದು ಪರಿಹಾರದ ಮಾರ್ಗವನ್ನು ತಿಳಿಸ್ಕೊಡಿ ಅಂತ ಹೇಳಿ ಪತ್ರವನ್ನು ಬರ್ತಿದ್ದಾರೆ. ಇಲ್ಲಿ 2 ಸಮಸ್ಯೆ ಎದುರಾಗ್ತಾ ಇದೆ. ಒಂದು, ಈಕೆಯ ಬಲಗಣ್ಣಿನ ರೇಖೆ ಪ್ರಕಾರ ಸಮಸ್ಯೆಗಳಂತಕ್ಕಂಥದ್ದು ಹೇಗೆ ಬರ್ತದೆ ಅಂದರೆ ಇದು ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ. ಎಡಗಣ್ಣಿನ ರೇಖೆ ಪ್ರಕಾರ ಅಧೈರ್ಯ ಪಡ್ತಕ್ಕಂಥದ್ದು ಇದು ಇವತ್ತು ನೆನ್ನೆದಲ್ಲ, ನಿಮ್ಮ ಬಾಲ್ಯದಿಂದಲೂ ಇದೆ. ಆದರೆ ಇದಕ್ಕೊಂದು ಪರಿಹಾರ ಅಂತ ಇದೆ. ಆದರೆ ಈ ಪರಿಹಾರವನ್ನು ಮಾಡಿಕೊಂಡ್ರೂ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಳಗಿರುವಂಥ ಮನಸ್ಸು ದೃಢ ಸಂಕಲ್ಪದಲ್ಲಿರಬೇಕು. ನಾನು ಪರಿಹಾರವನ್ನು ಹೇಳಿದಾಗೂ ಪರಿಹಾರ ಮಾಡಿಕೊಂಡು ಮರುಕ್ಷಣ ನೀವು ಅದೇ ಮನಸ್ಸಿಗೆ ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಯಾಕೆಂದರೆ ನೀವು ಯಾವುದೇ ಒಂದು ವಿಚಾರವನ್ನು ಗಟ್ಟಿ ಮನಸ್ಸು ಮಾಡಿ ದೃಢ ಸಂಕಲ್ಪದಲ್ಲಿ ಮಾಡೋದಕ್ಕೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ಆದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಹೆಲ್ತಲ್ಲೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಸರಿಯಾದ ವೈದ್ಯರ ಸಲಹೆ ಬೇಕು. ವೈದ್ಯರ ಸಲಹೆ, ವೈದ್ಯರ ಸಹಾಯನೂ ನಿಮಗೆ ಬೇಕಾಗುತ್ತೆ. ಇದು ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಭಾಳ ಸ್ಪಷ್ಟವಾಗಿರೋದು. ಇನ್ನು ಎಡಗಣ್ಣಿನ ರೇಖೆ ಪ್ರಕಾರ ಇರೋ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಭಾಳ ಚಿಕ್ಕದಾದಂಥ ಒಂದು ತಂತ್ರಸಾರ ಇದೆ. ಇದು ನಾನು ಹೇಳುವಂಥ ರೀತಿ ಮಾಡ್ಕೊಳ್ಳಿ. ಇದು 11 ದಿವಸ ಒಂದಿಷ್ಟುದ್ದ ಒಣಕೊಬ್ಬರಿ ಪೀಸ್, 11 ದಿವಸ 1-1.5 ಇಂಚಷ್ಟು ಒಣಕೊಬ್ಬರಿ ತೊಗೊಳ್ಳಿ. ಅದರ ಜೊತೆಗೆ ತುಂಬೆ ಹೂ ತೊಗೊಳ್ಳಿ. ಒಣಕೊಬ್ಬರಿ, ತುಂಬೆ ಹೂ, 1 ಹನಿ ಜೇನುತುಪ್ಪ. ಇದನ್ನು ಯಾವುದಾದ್ರೂ ಒಂದು ಹಸಿರು ಎಲೆ ಮೇಲೆ ಹಾಕ್ಕೊಳ್ಳಿ. ಹಸಿರು ಎಲೆ ಮೇಲೆ ಹಾಕ್ಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಅಲ್ಲಿ ಐಂ ಶ್ರೀಂ ಸೌಹು, ಐಂ ಶ್ರೀಂ ಸೌಹು, ಐಂ ಶ್ರೀಂ ಸೌಹು, ಐಂ ಶ್ರೀಂ ಸೌಹು 54 ಬಾರಿ ಹೇಳಿದ ನಂತರ ಅಂಗೈಯಲ್ಲೆಲ್ಲ ಪದಾರ್ಥಗಳು ಈ ಥರ ಇಟ್ಕೊಳ್ಬೇಕು. ಉತ್ತರಾಭಿಮುಖವಾಗಿ ನಿಂತ್ಕೋಬೇಕು. ಉತ್ತರದಿಂದ ದಕ್ಷಿಣಕ್ಕೆ ಮೇಲ್ಭಾಗದಿಂದ ತಲೆ ಮೇಲಿಂದ ಹಿಂದಕ್ಕೆ ಹಾಕ್ಬಿಡ್ಬೇಕು. ಅಂದರೆ ಈ ಪ್ರಕಾರ ಹೀಗೆ ಇಟ್ಕೊಂಡು ಇದನ್ನು ಹಿಂದಕ್ಕೆ ಈ ಥರ ಹಾಕ್ಬಿಡಿ. ಈ ಪ್ರಕಾರ ನೀವು ಮಾಡ್ತಾ ಬಂದರೆ ಆದಷ್ಟು ಬೇಗ ನಿಮ್ಮ ಈ ತಂತ್ರದೋಷ ದೂರ ಆಗುತ್ತೆ.
ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ. 11 ದಿವಸ ಕ್ರಮವಾಗಿ ಇದನ್ನು ಮಾಡಿಬಿಟ್ರೆ ನೀವು ಈ ದೋಷದಿಂದ ಬೇಗ ಹೊರಗಡೆ ಬರ್ತೀರಿ. ಯಾವುದೇ ತಂತ್ರಸಾರಗಳನ್ನು ಮಾಡಬೇಕಾದರೂ ನಂಬಿಕೆ ಬಹಳ ಮುಖ್ಯ. ಎರಡನೇದು, ನಾವು ವೈದ್ಯರ ಸಲಹೆನೂ ತೊಗೊಳಕ್ಕೆ ಹೇಳಿದ್ದೀನಿ. ವೈದ್ಯರನ್ನೂ ನೀವು ಭೇಟಿ ಮಾಡಿ. ಯಾಕೆಂದರೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮಾನಸಿಕವಾದಂಥ ಒತ್ತಡಗಳು ಎದುರಾಗ್ತಾ ಇದೆ. ಅದಾಗಬಾರ್ದು. ಇನ್ನು ನಾನು ಹೇಳಿರುವಂಥ ತಂತ್ರಸಾರವನ್ನು ನಿಧಾನಕ್ಕೆ ಸಮಾಧಾನವಾಗಿ 11 ದಿವಸ ನೀವು ಮಾಡಿದ್ದೆ ಆದರೆ ಈ ದೋಷದಿಂದ ಖಂಡಿತ ನೀವು ಹೊರಗಡೆ ಬರ್ತೀರಿ. ಭಯಪಡಬೇಕಾದಿಲ್ಲ. ಧೈರ್ಯವಾಗಿರಿ. ನಿಮ್ಮ ಕೆಲಸಗಳಲ್ಲಿ ಯಾವುದೇ ಆದರೂ ಒಂದು ನಂಬಿಕೆ ಬಹಳ ಮುಖ್ಯ. ನಂಬಿದ್ರೆ, ನಾವು ಆಧರಿಸಿದ್ರೆ, ನಾವು ಪೂಜಿಸಿದ್ರೆ ಎಲ್ಲವೂ ಸರಿ. ಆದರೆ ನಂಬಿಕೆ ಅಂತಕ್ಕಂಥದ್ದೇ ಇಲ್ದಿರ ಏನು ಹೀಗೆ ಮಾಡಿದ್ರೆ ಹೀಗಾಗುತ್ತಾ, ಹೀಗಾಗ್ಬೋದಾ ಎಂಬತಕ್ಕಂಥದ್ರ ಅಪನಂಬಿಕೆಯಲ್ಲಿ ಮುಂದೆ ಹೋದರೆ ಯಾವುದೂ ಸಾಧ್ಯ ಆಗ್ತಕ್ಕಂಥದ್ದಲ್ಲ. ನಾನು ನಿಮ್ಮ ಕಣ್ಣರೇಖೆ, ನಿಮ್ಮ ಹೆಸರು ತೋರಿಸಬಾರ್ದು ಅಂದಿದ್ದಕ್ಕೆ ಅದನ್ನು ಹಾಗೇ ಇಟ್ಟಿದ್ದೀನಿ. ಆದರೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿದ್ರೆ ನಾನು ಹೇಳಿರ್ತಕ್ಕಂಥದ್ದು ಇವ್ರು ಏನಾದ್ರು ಕೋಡ್ ಹೇಳಿದ್ದಾರೆ? ಯಾವುದೇ ರೀತಿ ಕೋಡ್ ಏನು ಮೆನ್ಷನ್ ಮಾಡಿಲ್ಲ. ಮತ್ತು ಹೇಗೆ ಗೊತ್ತಾಗತ್ತೆ? ಅವರು ಬರೀ ಹೆಸರು ಊರು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ಹೆಸರು ಊರು ಹೇಳೋದು ಬೇಡ ಅಂತ ನಾವು ಯಾರಿಗೆ ಅಂತ ಈ ಲೆಟರ್ ಬಗ್ಗೆ ಉತ್ತರ ಕೊಡೋದು? ನೋಡಿ ಅದೇ ಸಮಸ್ಯೆ ಹೇಳಿರೋದ್ರಿಂದ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಬಹುದೇನೋ. ಇರಲಿ, ಒಳ್ಳೆಯದಾಗಲಿ. ಬಟ್ ಆದರೆ ನಿಮ್ಮ ಸಮಸ್ಯೆ, ಅದರ ಪರಿಹಾರಕ್ಕಾಗಿ ಈ ಕ್ರಮವನ್ನು ಆಚರಣೆ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಹೌದು ಗುರುಗಳಮ್ಮ, ಇವಾಗ ನಕ್ಷತ್ರ ಬಹಳ ಚೆನ್ನಾಗಿದೆ. ತಿಥಿವಾರ ನಕ್ಷತ್ರ ಯೋಗ ಫಲ ಚೆನ್ನಾಗಿದೆ. ಇವತ್ತು ಹತ್ತಿರದಲ್ಲೆಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯ ಇದ್ದರೆ 27 ನಕ್ಷತ್ರ 12 ರಾಶಿಗಳವರು ಸಹಿತ ಇವತ್ತಿನ ಮಹಾನಕ್ಷತ್ರವಾದ್ದರಿಂದ ಹನುಮನ ಸಾನ್ನಿಧ್ಯಕ್ಕೆ ನೀವು ದೇವಸ್ಥಾನದೊಳಗೆ ಹೋಗಿ ಬನ್ನಿ ಅಂತ ಹೇಳಲ್ಲ. ದೇವರ ಸಾನ್ನಿಧ್ಯ ಕಂಡ್ರೆ ಅಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ಹನುಮನ ಸಾನ್ನಿಧ್ಯದಲ್ಲಿ ನೀವು ಒಂದೆರಡು ಸತಿ ನೀವು ಕೊಂಡಾಡಿದ್ರೆ, ಅಲ್ಲಿ ನೀವು ಆ ಮಂತ್ರವನ್ನು ಪಠನೆ ಮಾಡಿದ್ರೆ ತುಂಬ ಅದೃಷ್ಟದ ಫಲಗಳನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಸಿಗಬೇಕಾದರೂ, ರಾಶಿಯಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದರೂ, ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೂ ಈ ಕ್ರಮವನ್ನು ಅನುಸರಿಸಿದ್ರೆ ಇದು ಬಹಳ ವೇಗವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ನೂತನವಾಗಿರತಕ್ಕಂಥ ಒಂದು ಲಕ್ಕಿ ಡಿಪ್ಪಿನ ಆಫರ್ ಈಗಾಗಲೇ ಸಾಕಷ್ಟು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇರ್ತಕ್ಕಂಥದ್ದಿದೆ. ಸಾಕಷ್ಟು ಜನ ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇರ್ತಕ್ಕಂಥದ್ದಿದೆ ಆ ಒಂದು ಲಕ್ಕಿ ಡಿಪ್ಪಿನ ಆಫರ್ ಬಗ್ಗೆ. ಯಾಕೆ ಅಂತಂದರೆ ಗೆದ್ದಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಹುಮಾನ, 5 ಬಹುಮಾನಗಳನ್ನು ತಾವು ಪಡ್ಕೊಳ್ಬೋದು. ಅಂತಂದರೆ 5 ಜನರಿಗೆ ಬಹುಮಾನಗಳನ್ನು ನೀಡತಕ್ಕಂಥದ್ದು ಇರುತ್ತೆ. ಸಾಧಾರಣವಾಗಿ ಯಾವುದಾದ್ರೂ ಒಂದು ವಿಚಾರ ಆದರೆ ಬರೀ 3 ಅಂತ ಅಂದ್ಕೊಳ್ಬೋದು, ಆದರೆ ಇಲ್ಲಿ 5 ಇರ್ತಕ್ಕಂಥದ್ದಿದೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ದುಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ ಭಗವಂತನದ ದರ್ಶನ, ಜೊತೆಗೆ ದುಬೈನ ಸಿಟಿ ಟೂರ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಅಟ್ರಾಕ್ಷನ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ತಾವು ಬಹುಮಾನದ ರೂಪದಲ್ಲಿ ಉಚಿತವಾಗಿ ಹೋಗಿ ಬರ್ಬೋದು. ಗೆದ್ದಿರ್ತಕ್ಕಂಥವ್ರಿಗೆ ಪಾಸ್ಪೋರ್ಟ್ ಇಲ್ಲ ಅಂತಂದ್ರೂ ಇವರೇ ಜವಾಬ್ದಾರಿಯಿಂದ ಅದನ್ನು ಮಾಡಿಸ್ಕೊಡ್ತಕ್ಕಂಥ ಒಂದು ಕಾಯಕವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಈ ಲಕ್ಕಿ ಡಿಪ್ಪಿನ ಆಫರಲ್ಲಿ ಮತ್ತಿಷ್ಟು ವಿಚಾರಗಳನ್ನು ತಾವು ತಿಳ್ಕೊಳ್ಬೋದು. ಹಾಗಾಗಿ ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಮ್ಮ ಕೊರಳಲ್ಲಿ ಧರಿಸ್ತಕ್ಕಂಥದ್ದು, ಜೊತೆಗೆ ಆ ಒಂದು ಬಿಲ್ ಕಾಪಿ ಎಂಬತಕ್ಕಂಥದ್ದೇನಿದೆ ಅದನ್ನು ತಮ್ಮ ಒಂದು ಟಿ ವಿ ಪರದೆಯಲ್ಲಿ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಜೊತೆಗೆ ತಾವು ಅದಕ್ಕೆ ಕರೆಯನ್ನು ಮಾಡೋದ್ರಿಂದ ತಮಗೆ ಈ ಲಕ್ಕಿ ಡಿಪ್ಪಿನ ಆಫರ್ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಹಾಗಾಗಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆಗೆ. ಜೊತೆಗೆ ಈ ಒಂದು ಲಕ್ಕಿ ಡಿಪ್ಪಿನ ಆಫರನ್ನು ಕೂಡ ತಮ್ಮದಾಗಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ ಅಂತ. ಹಾಂ, ಗುರುಜಾರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ಆರೋಗ್ಯನೇ ಸರಿ ಇಲ್ಲ ಗುರುಜಿ. ಒಂದಲ್ಲ ಒಂದು ತುಂಬಾನೇ ತೊಂದ್ರೆ ಗುರುಜಿ. ಹಾಸ್ಪಿಟ್ಲ್ ತೋರ್ಸಲ್ಲಿ ಏನೂ ಇಲ್ಲ, ನಾರ್ಮಲ್ ಬರ್ತಿದೆ ಗುರುಜಿ. ತುಂಬಾ ವರ್ಷದಿಂದ ತಲೆನೋವಿದೆ. ಮೊದ್ಲೊಂದ್ಸತಿ ಮಾಡಿದೆ ಗುರುಜಿ. ನೀಲಗಿರಿ ತೈಲ ಇಳ್ಳೆದೆಲೆ ಅದು ಹಾಕು ಅಂತ ಹೇಳಿದ್ರಿ ಗುರುಜಿ. ಈಗ ಒಂದಲ್ಲ ಒಂದು ತುಂಬಾನೇ ನೋವು ಗುರುಜಿ. ಒಂದಲ್ಲ ಒಂದು ಮನೇಲೂ ತೊಂದ್ರೆ. ಆಮೇಲೆ ನಮ್ಮ ಮಗಳ ಬಗ್ಗೆ ಮದ್ವೆನೂ ಸೆಟ್ ಆಯ್ತಾ ಇಲ್ಲ. ಅದೇ ಎಲ್ಲ ಕಡೆಯಿಂದಲೂ ಸಮಸ್ಯೆಗಳಿದ್ದಾಗ ನೀವು ಯಾವ ಕಡೆ ಒಂದು ಪರಿಹಾರ ಆದರೂ ಸಹಿತ ಆ ಪರಿಹಾರ ಆದಂಗೆ ಇರೋದಿಲ್ಲ. ಮುಖ್ಯವಾಗಿ ಈಗ ಮಗಳ ಮದುವೆ ಈಗ ಒಂದು 6 ತಿಂಗಳಿಂದ ಗುರುಜಿ ತುಂಬಾನೇ ತೊಂದರೆ ಗುರುಜಿ. ಅದೇಮ್ಮ, ಈಗ ಮಗಳ ಮದುವೆ ಬಗ್ಗೆ ತಲೆ ತುಂಬಿಸ್ಕೊಂಡಾಗ ನಿಮ್ಮ ಆರೋಗ್ಯದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿ ಅದಕ್ಕೇನು ಔಷಧಿ ತಗೊಂಡ್ರು ಏನು ಸರಿ ಹೋದ್ರೂ ಸಹಿತ ನಿಮ್ಮ ತಲೆ ತುಂಬ ಇದೇ ತುಂಬಿಕೊಂಡಿರುತ್ತೆ. ತಲೆ ತುಂಬ ಕಣ್ಣೆದುರುಗ
ಆತರ ಇಲ್ಲ ಗುರುಜಿ. ಆದ್ರೆ ನಮ್ಗೆ ನೋವುಗಳು ಗುರುಜಿ, ಊದ್ಕೊಬಿಡುತ್ತೆ ಕೈ ಕಾಲು ಊತ, ತಲೆನೋವು, ಅವಳಿಗೂ ಸೊಂಟೆ ನೋವು, ಹೊಟ್ಟೆ ನೋವು ಗುರುಜಿ. ಎಲ್ಲಿ ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಇಲ್ಲ ಅಂತಾರೆ ಗುರುಜಿ. ಇಬ್ಬರಿಗೂನು ಮನೇಲಿ ತೊಂದ್ರೆ ಗುರುಜಿ. ಎಲ್ಲಾರ ಕೇಳಕ್ ಹೋದ್ರೆ ಮಾಡ್ತಿದ್ದಾರೆ ಮನೇಲಿ ಅಂತ ಹೇಳ್ತಾರೆ ಗುರುಜಿ. ನಿಮಗೆ ಆ ಥರ ಸಮಸ್ಯೆ ಇದ್ದರೆ ಒಂದು ಕೆಲಸ ಮಾಡಿ, ಇವತ್ತಿನಿಂದ 3 ದಿವಸ ಮಾತ್ರ, ಇವತ್ತೇ ಶುರು ಮಾಡಿಬಿಡಿ. ಮಗಳದು ಡೇಟ್ ಏನಿಲ್ಲ ಅಂದರೆ ಮಗಳನ್ನ ಜೊತೆಲಿ ಕೂಡಿಸ್ಕೊಂಡು ಮಾಡಿಸಿ. ಒಂದು ಹಸಿರು ಬಟ್ಟೆ ತೊಗೊಳ್ಳಿ. ಹಸಿರು ಬಟ್ಟೆಯನ್ನು ನೆಲದ ಮೇಲೆ ಫಸ್ಟು ನೆಲ ಶುದ್ಧಿ ಮಾಡಿಬಿಟ್ಟು ನೆಲದಲ್ಲಿ ಒಂದು 4 ರೇಖೆ ಒಂದು ರಂಗೋಲಿ ಹಾಕಿ, ಅದರ ಮೇಲೆ ಒಂದು ಹಸಿರು ಕರ್ಚೀಫು, ಹಸಿರುದೊಂದು ಬಟ್ಟೆನೂ ಹಾಕಿ, ಹಸಿರು ಬಟ್ಟೆಗೆ 4 ಮೂಲೆಗೂ ಒಂದೊಂದು ಹಿಡಿಯಷ್ಟು ಉದ್ದಿನಬೇಳೆ ಹಾಕಿ, ಮಧ್ಯದಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆ ಹಾಕಿ. ಆ ತೊಗರಿಬೇಳೆ ಹಾಕಿ, ತೊಗರಿಬೇಳೆಯ ಪಕ್ಕದಲ್ಲಿ ಎಡಗಡೆಗೆ 1 ಹಿಡಿಯಷ್ಟು ಅಕ್ಕಿ ಹಾಕಿ, ಬಲಗಡೆಗೆ ಒಂದು ಖರ್ಜೂರ ಇಡಿ, ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬಿಟ್ಟು, 4 ಮೂಲೆಗೂ 4 ನಿಂಬೆಹಣ್ಣಿಟ್ಟು, ಆ ನಿಂಬೆಹಣ್ಣಿಗೆ ನೀವು ಒಂದು ನಿಂಬೆಹಣ್ಣು ಮೇಲೆ ಸಣ್ಣ ಕರ್ಪೂರ ಹಚ್ಬೇಕು. ಹರಿಸಿ ಇಬ್ಬರು ತಾಯಿ ಮಗಳಿಬ್ಬರು ಅದಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ. 3 ಪ್ರದಕ್ಷಿಣೆ ಆಗಿ ಕರ್ಪೂರ ತಣ್ಣಗಾದ ಮೇಲೆ ಒಂದೊಂದು ನಿಂಬೆಹಣ್ಣನ್ನು ಇಬ್ಬರೂ ದೃಷ್ಟಿ ತೆಗೆದುಕೊಂಡು, ಎಲ್ಲವನ್ನು ದೃಷ್ಟಿ ಹೊಡೆಯೋದು ಬೇಡ, ದೃಷ್ಟಿ ತೆಗೆದುಕೊಂಡು ಆ ವಸ್ತ್ರದಲ್ಲೇ ಆ ನಿಂಬೆಹಣ್ಣನ್ನಿಟ್ಟು ಗಂಟು ಕಟ್ಟಿರಿ. ಗಂಟು ಕಟ್ಬಿಟ್ಟು ಇಬ್ಬರೂ ತಲೆಯಿಂದ ಪಾದದವರೆಗೂ 3 ಸತಿ ದೃಷ್ಟಿ ತೆಗೆದುಕೊಂಡು ಅದನ್ನೆಲ್ಲ ಸ್ವಲ್ಪ ದೂರ ತೊಗೊಂಡು ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಇಟ್ಟು ಬನ್ನಿ. ಇಟ್ಟು ಮನೆಗೆ ಬಂದ ತಕ್ಷಣ ಕಾಲು ತೊಳ್ಕೊಂಡು ಮನೆ ದೇವರ ಹತ್ರ ದೀಪ ಹಚ್ಚಿ. ಯಾರಾದರೂ ತಂತ್ರಮಂತ್ರಗಳನ್ನು ಮಾಡಿದ್ದು, ಎಡವಟ್ಟು ಮಾಡಿದ್ದು, ಏನಾದರೂ ಪ್ರಯೋಗ ಆಗಿದ್ದು, ದಾಟಿದ್ದು, ಅಥವಾ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಜನಗಳ ಕಣ್ಣಿದ್ದು, ದೃಷ್ಟಿದೋಷ ಇದ್ದರೆ ಅದು ಈ ಕೆಲಸಕ್ಕೆ ಬಹಳ ಬೇಗ ಕೆಲಸ ಮಾಡುತ್ತೆ. ಆದರೆ ನಾನು ಹೇಳಿರೋ ಪ್ರಕಾರ ಈ ಅನುಷ್ಠಾನ ಹೀಗೆ ಕ್ರಮ ಮಾಡಬೇಕು. ಇದು ಮಾಡಿದ ಮೇಲೆ ಹಾಂ ಹೇಳಮ್ಮ, ಕೊಡಿ. ಹಲೋ, ಹೇಳು ಮಗು. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನನ್ಗೆ ಯಾವಾಗ್ಲೂ ಹುಷಾರೇ ಇರಲ್ಲ ಗುರುಜಿ, ಹಾಗೆ ಮದ್ವೆನೂ ಸೆಟ್ ಆಗ್ತಿಲ್ಲ. ಅದು ಒಂದು ಹುಷಾರಿಲ್ಲ. ಏನು ಓದಿದ್ಯಮ್ಮ? ಸೆಕೆಂಡ್ PUC ಗುರುಜಿ. ಈಗ ಅಮ್ಮನಿಗೆ ಒಂದು ತಂತ್ರಸಾರ ಹೇಳ್ಕೊಟ್ಟಿದ್ದೇನೆ, ನೀನು ಆ ಕ್ರಮವನ್ನು ನೀನು ಆಚರಣೆ ಮಾಡು. ನಿಂದು ಈಗ ಮಧ್ಯದಲ್ಲಿ ಒಂದು 3 ದಿವಸ ಡೇಟ್ಸ್ ಏನಿಲ್ಲ ಅಂದರೆ ಅರ್ಜೆಂಟಾಗಿ ಇವತ್ತೇ ಶುರು ಮಾಡಿ ಅಮ್ಮಂಗೆ ನಾನು ಹೇಳಿದ್ದೀನಿ, ಅದೇ ಪ್ರಕಾರ ಮಾಡ್ಕೋ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುವಂಥ ಯೋಗಫಲ ಇದೆ. ಹಾಗೆ ಸಾಧ್ಯವಾದರೆ ಒಂದು 3 ಹುಣ್ಣಿಮೆ ತಪ್ಪದೀರ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಗ್ರಾಮ ದೇವತೆಗೆ ಹೋಗಿ ಒಂದಷ್ಟು ದದಿಯನ್ನು ಅಂದರೆ ಮೊಸರನ್ನು, ಮನೆಯಲ್ಲೇ ಒಂಚೂರು ಮೊಸರನ್ನು ಮಾಡ್ಕೊಂಡು ಹೋಗು. ಗ್ರಾಮ ದೇವತೆಗೆ ಹೋಗಿ ಮೊಸರನ್ನ ದೇವ್ರ ನೈವೇದ್ಯ ಮಾಡಿ ಅಲ್ಲಿ ಬರೋವಂಥ ಮಕ್ಕಳಿಗೋ ಅಥವಾ ಅಲ್ಲಿ ಒಂದು ಆಚೆ ಕಡೆ ಒಂದು ಗುಂಡುಕಲ್ಲು ಅಂತಿರುತ್ತೆ, ಆ ಒಂದು ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಆಚೆ ಕಡೆ ಒಂದು ಮೊಸರು ಕಲ್ಲು ಮಾರಮ್ಮ ಅಂತ ಇಟ್ಟಿರ್ತಾರೆ. ಆ ಕಲ್ಲಿನ ಮಾರಮ್ಮನ ಹತ್ರ ಆ ಮೊಸರು ಒಂದು ಬಾಳೆ ಎಲೆ ಮೇಲೆ ಮೊಸರನ್ನ ಹಾಕ್ಬಿಡು. ಅಥವಾ ಅದಿಲ್ಲ ಆಪ್ಷನ್ ಅಂದರೆ ಮೊಸರನ್ನ ದೇವ್ರ ನೈವೇದ್ಯ ಮಾಡಿಸಿ ಆ ನೈವೇದ್ಯ 4 ಜನ ಮಕ್ಕಳಿಗೆ ಹಂಚು. ಇದೊಂದು 3 ಹುಣ್ಣಿಮೆ ನೀನು ಮಾಡು. ಇದನ್ನು ಮಾಡೋದು ತುಂಬ ಅನುಕೂಲ ಆಗುತ್ತೆ. ನಿನ್ನ ಗ್ರಹಸ್ಥಿತಿಗಳು ಸರಿ ಹೋಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮ್ಮನ ನಾನು ಹೇಳಿರುವಂಥ ತಂತ್ರಸಾರ ನೀನು ಮಾಡಿದ್ರೆ ಈ 3 ದಿವಸದಲ್ಲೇ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಇದನ್ನು ಮಾಡಿ ಒಳ್ಳೆಯದಾಗಲಿ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಅಂಜನ, ಈಗಾಗಲೇ ಸಾಲಿಗ್ರಾಮ ಕ್ಷೇತ್ರಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಿದ್ದೀರಿ, ತೊಗೊಂಡೋಗಿದ್ದೀರಿ, ವಾಟ್ಸಪ್ಪಲ್ಲಿ ತರಿಸ್ಕೊಳ್ತಾ ಇದ್ದೀರಿ, ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ಇದ್ದೀರಿ. ತುಂಬ ಸಂತೋಷ. ತೊಗೊಂಡಿರ್ತಕ್ಕಂತಹ ಅವರಿಗೆ ಒಂದಷ್ಟು ಜನದ ಸಂದೇಹ ಸಂಶಯ ನೀವು ಹೇಳುವುದೇನಪ್ಪ ಅಂದರೆ, ನಮಗೆ ಕಪ್ಪು ಬಂದಾಯಿತು, ಇದನ್ನು ಪುನಃ ಏನಾದರೂ ಪೂಜೆ ಮಾಡಬೇಕಾ, ಪೂಜೆ ಮಾಡಿ ಶುರು ಮಾಡಬೇಕಾ ಅಂತಕ್ಕಂಥದ್ದು. ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಆ ವಿಶೇಷವಾಗಿರ್ತಕ್ಕಂಥ ಅಂಜನ ಈಗಾಗಲೇ ಸಾಕಷ್ಟು ಅದರ ಅನುಷ್ಠಾನಗಳಾಗಿ ಕಾರ್ಯಸಿದ್ಧಿ ಆಗಿರೋದ್ರಿಂದ ಇದಕ್ಕೆ ಪುನಃ ನೀವು ಸಂಕಲ್ಪ ಮಾಡಬೇಕಾದ್ದೇನಿಲ್ಲ. ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು 3 ದಿವಸ ಅದಕ್ಕೆ ಧೂಪ ದೀಪ ನೈವೇದ್ಯ ಮಾಡಿ ಅದನ್ನು ನೀವು ಉಪಯೋಗಿಸಬಹುದು. ಆ ಉಪಯೋಗ ಹೇಗೆ ಮಾಡಬೇಕು? ಗಂಡಸರಾದರೆ ನಿಮ್ಮ ಬಲಗಡೆ ಕಣ್ಣು ಹುಬುಗು ಹಚ್ಚಬೇಕು, ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬುಗು ಹಚ್ಚಬೇಕು. ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ಫಸ್ಟು ಅಂಜನವನ್ನು ನಿಮ್ಮ ಬಲಹಸ್ತದಲ್ಲಿ ಇಟ್ಕೊಂಡು ನೀವೊಂದು ಪ್ರಾರ್ಥನೆ ಮಾಡಿ, ನಾನು ಇಂಥದ್ದು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸ ನನಗಾಗಬೇಕಾಗಿದೆ, ಈ ಕಾರ್ಯಸಿದ್ಧಿ ನನಗಾಗಬೇಕು ಅಂತೇಳಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಡಬ್ಬಿಯನ್ನಲ್ಲಿಟ್ಟು ಕಪ್ಪನ್ನು ಹಣೆಗೆ ಧಾರಣೆ ಮಾಡ್ಕೊಂಡು ಹೊರಡಿ, ನಿಮ್ಮ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.